ಓಂ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ತತ್ರ ಇದಮಿದಾನಿಂ ಚಿಂತ್ಯತೆ. ಇನ್ ದಿಸ್ ರಿಗಾರ್ಡ್ ಅಂದರೆ ಕನ್ನಡದಲ್ಲಿ ವೇದಾಂತ ಪರಿಭಾಷೆಯನ್ನು ಹೇಳುತ್ತಾ ಇದ್ದೇವೆ. ಈ ಬ್ರಹ್ಮ ಸ್ವರೂಪ ಕುರಿತು ಇಲ್ಲಿ ಸ್ವಲ್ಪ ಒಂದು ಮಾತು ಹೇಳೋಣ. ದ್ವೈಃ ವೇದಾಂತ ವಾಕ್ಯಾನಾಂ ಪ್ರವೃತ್ತಿ. ವೇದಾಂತ ವಾಕ್ಯಗಳ ಪ್ರವೃತ್ತಿ ಅಂದರೆ ಅವುಗಳ ಪ್ರಯತ್ನ ಎರಡು ಬಗೆ ಇರುತ್ತದೆ. ಅಂದರೆ ಎರಡು ಉದ್ದೇಶಗಳಿಂದ ಅವುಗಳು ಉಪದೇಶ ಎರಡು ಬಗೆ ಇರುತ್ತದೆ. ದ್ವೈಃ ವೇದಾಂತ ವಾಕ್ಯಾನಾಂ ಪ್ರವೃತ್ತಿ ಕ್ವಚಿತ್ ಬ್ರಹ್ಮವಸ್ತು ಮಾತ್ರ ನಿರ್ದೇಶಾಯ ಕ್ವಚಿತ್ ಉಪಾಸನಾ ವಿಧಾನಾಯ. ಕೆಲವು ಕಡೆ ಬ್ರಹ್ಮಸ್ವರೂಪವನ್ನೇ ತಿಳಿಸುತ್ತವೆ, ಮತ್ತೊಂದು ಕಡೆ ಕ್ವಚಿತ್ ಉಪಾಸನಾ ವಿಧಾನಾಯ, ಮತ್ತೊಂದು ಕಡೆ ಉಪಾಸನೆಯನ್ನು ಮಾಡಬೇಕೆಂದು ಉಪಾಸನೆಯನ್ನು ವಿಧಿಸುತ್ತವೆ. ವಿಧಿಸುವುದು ಅಂದರೆ ಆಜ್ಞಾಪಿಸುವುದು, ಹೀಗೆ ಮಾಡು ಎಂದು ಆಜ್ಞೆ ಕೊಡುವುದು. ಕೆಲವು ಕಡೆ ಅಂದರೆ ವೇದಾಂತದಲ್ಲಿ ಉಪನಿಷತ್ತಿನಲ್ಲಿ ಎರಡು ಬಗೆ ವಾಕ್ಯಗಳು ಕಂಡುಬರುತ್ತವೆ ನೋಡಿ. ಕೆಲವು ಕಡೆ ಉಪಾಸನೆಯನ್ನು ವಿಧಿಸುತ್ತವೆ, ಕೆಲವು ಕಡೆ ಬ್ರಹ್ಮಸ್ವರೂಪವನ್ನು ಉಪದೇಶ ಮಾಡ್ತವೆ, ಬ್ರಹ್ಮಸ್ವರೂಪವನ್ನು ತಿಳಿಸುತ್ತವೆ. ಇಷ್ಟು ಇದೆ. ಏವಂ ಸ್ಥಿತೇ ಇದಿರುವಾಗ ಇಲ್ಲಿ ಒಂದು ಆಕ್ಷೇಪ. ಏವಂ ಸ್ಥಿತೆ ಕಸ್ಮಾತ್ ಕಾರಣಾತ್ ವಸ್ತುನಿರ್ದೇಶಕ ವಾಕ್ಯಾನಾಮೇವ ಬ್ರಹ್ಮಸ್ವರೂಪ ಸಮರ್ಪಕತ್ವಂ ಆಸ್ಥೀಯತೆ ನ ಪುನರುಪಾಸನಾ ವಾಕ್ಯಾನಾಂ. ಇದು ವಿಷಯ. ಅಂದರೆ ಉಪನಿಷತ್ತಿನಲ್ಲಿ ಬ್ರಹ್ಮಸ್ವರೂಪವನ್ನು ತಿಳಿಸುವ ವಾಕ್ಯಗಳು ಇವೆ, ಉಪಾಸನೆಯನ್ನು ವಿಧಿಸುವ ವಾಕ್ಯಗಳಿವೆ. ಹಾಗಿರುವಾಗ ಕಸ್ಮಾತ್ ಕಾರಣಾತ್ ವಸ್ತುನಿರ್ದೇಶಕ ವಾಕ್ಯಾನಾಮೇವ ಬ್ರಹ್ಮಸ್ವರೂಪ ಸಮರ್ಪಕತ್ವಂ ಆಸ್ಥೀಯತೆ. ಬ್ರಹ್ಮಸ್ವರೂಪವನ್ನು ವಸ್ತು ನಿರ್ದೇಶಕ ಅಂದರೆ ಇಲ್ಲೇನು ಹೇಳ್ತಾ ಇದ್ದಾರೆ, ವಸ್ತು ನಿರ್ದೇಶಕ ವಾಕ್ಯಾನಾಂ, ಇದ್ದನ್ನು ಇದ್ದ ಹಾಗೆ ತಿಳಿಸುತ್ತವೆ. ತಿಳಿಸಿದ ನಂತರ ಆ ತಿಳಿವಳಿಕೆಯನ್ನು ಏನು ಮಾಡಬೇಕು ಎಂದು ಹೇಳಲ್ಲ, ಸುಮ್ಮನೆ ತಿಳಿಸುತ್ತವೆ. ಆದರೆ ಇಲ್ಲಿ ವಸ್ತು ನಿರ್ದೇಶಕ ವಾಕ್ಯಾನಾಂ, ತಿಳಿಸುವ ವಾಕ್ಯಗಳೇ ಬ್ರಹ್ಮಸ್ವರೂಪಕ ಸಮರ್ಪಕಂ. ಬ್ರಹ್ಮಸ್ವರೂಪವನ್ನು ತಿಳಿಸುವ ವಾಕ್ಯಗಳೇ ಬ್ರಹ್ಮದ ನಿಜಸ್ವರೂಪವನ್ನು ತಿಳಿಸುತ್ತವೆ. ಅಂದರೆ ಜ್ಞಾನವಾಕ್ಯಗಳೇ ಬ್ರಹ್ಮದ ಸ್ವರೂಪವನ್ನು ತಿಳಿಸುವ ಜ್ಞಾನವಾಕ್ಯಗಳೇ ಬ್ರಹ್ಮಸ್ವರೂಪವನ್ನು ತಿಳಿಸುತ್ತವೆ. ಉಪಾಸನಾ ಸಂದರ್ಭದಲ್ಲಿ ಹೇಳಿರುವ ಬ್ರಹ್ಮಸ್ವರೂಪ ನ ಪುನರುಪಾಸನಾ ವಾಕ್ಯಾನಾಂ. ಉಪಾಸನಾ ವಾಕ್ಯಗಳಲ್ಲಿಯೂ ಬ್ರಹ್ಮ ಕುರಿತು ಹೇಳಿದ್ದು ಕಂಡುಬರುತ್ತದೆ ಅಲ್ಲವೇ? ಉಪಾಸನಾ ಸಂದರ್ಭದಲ್ಲಿಯೂ ಬ್ರಹ್ಮ ಕುರಿತು ಹೇಳಿದ್ದಿರುತ್ತದೆ, ಜ್ಞಾನ ಸಂದರ್ಭದಲ್ಲಿಯೂ ಬ್ರಹ್ಮವನ್ನು ಹೇಳಿದ್ದು ಕಂಡುಬರುತ್ತದೆ. ಜ್ಞಾನ ಸಂದರ್ಭದಲ್ಲಿ ಹೇಳಿರುವುದನ್ನೇ ಜ್ಞಾನ ಸಂದರ್ಭದಲ್ಲಿ ಹೇಳಿದ್ದನ್ನೇ ಪರಮಾತ್ಮನ ನಿಜಸ್ವರೂಪ ಎಂದು ಹಿಡ್ಕೊಳ್ಳುವುದು. ಉಪಾಸನಾ ಸಂದರ್ಭದಲ್ಲಿ ಹೇಳಿದ್ದು ಬ್ರಹ್ಮದ ಸ್ವರೂಪವಲ್ಲ ಎಂದು ಏಕೆ ಹೇಳ್ತಾ ಇದ್ದೀರಿ? ಇದು ಪ್ರಶ್ನೆ ನೋಡಿ.
ಉಪಾಸನಾ ಸಂದರ್ಭದಲ್ಲಿ ಹೇಳಿದ್ದನ್ನು ನೀವು ಬ್ರಹ್ಮಸ್ವರೂಪ ಎಂದು ಏಕೆ ಇಟ್ಕೊಳ್ತಾ ಇಲ್ಲ? ಉಪಾಸನಾ ಸಂದರ್ಭದಲ್ಲಿ ಹೇಳಿದ್ದನ್ನು ಅದು ಬ್ರಹ್ಮಸ್ವರೂಪ ಎಂದು, ಅಂದರೆ ಸಗುಣ ರೂಪವನ್ನು ಏಕೆ ಬ್ರಹ್ಮಸ್ವರೂಪ ಎಂದು ಹೇಳ್ತಾ ಇಲ್ಲ? ನಿರ್ಗುಣ ಸ್ವರೂಪವನ್ನು ಹೇಳಿದ್ದನ್ನೇ ಬ್ರಹ್ಮದ ನಿಜ ಸ್ವರೂಪ ಎಂದು ಏಕೆ ಹೇಳ್ತಾ ಇದ್ದೀರಿ? ಇದು ಪ್ರಶ್ನೆ ಅಲ್ಲವೇ? ಅದ್ವೈತಿಗಳು ಮಾತ್ರ ನಿರ್ಗುಣ ಸ್ವರೂಪವನ್ನೇ ಬ್ರಹ್ಮದ ನಿಜ ಸ್ವರೂಪ, ಉಪಾಸನಕ್ಕೋಸ್ಕರ ಹೇಳಿರುವ ಸಗುಣ ರೂಪವನ್ನು ಅದು ಬ್ರಹ್ಮದ ನಿಜ ಸ್ವರೂಪವಲ್ಲ ಎಂದು ಹೇಳ್ತಾರೆ. ಇದರ ಮೇಲೆ ಚರ್ಚೆ ಅಲ್ಲವೇ? ಕಿಮಿತಿ ವಸ್ತುನಿರ್ದೇಶಕ ವಾಕ್ಯಾನಾಂ ಉಪಾಸನಾ ವಿದ್ಯಪೇಕ್ಷಿತ ಉಪಾಸ್ಯ ಸ್ವರೂಪ ಸಮರ್ಪಕತ್ವಂ ನಿರಾಕ್ರಿಯತೆ ಸಂಭವತ್ಯಪಿ ಸರ್ವೇಷಾಂ ವಾಕ್ಯಾನಾಂ ಉಪಾಸನಾ ಪರತ್ವ ಸ್ವೀಕಾರೇಣೈವ ಏಕವಾಕ್ಯತ್ವೇ. ಅಂದರೆ ನೀವು ಉಪಾಸನಾ ವಾಕ್ಯಗಳನ್ನು ಏಕೆ ಕಡೆಗಣಿಸ್ತಾ ಇದ್ದೀರಿ? ಇದು ಪ್ರಶ್ನೆ. ಈಗ ಪೂರ್ವಪಕ್ಷಿ ಹೇಳ್ತಾನೆ ನೋಡು, ಪೂರ್ವಪಕ್ಷಿ ಹೇಳ್ತಾನೆ ಕಿಮಿತಿ ವಸ್ತು ನಿರ್ದೇಶಕ ವಾಕ್ಯಾನಾಂ, ಅಂದರೆ ವಸ್ತುವನ್ನು ಬ್ರಹ್ಮಸ್ವರೂಪವನ್ನು ತಿಳಿಸುವ ವಾಕ್ಯಗಳು ಅಂದರೆ ಜ್ಞಾನ ವಾಕ್ಯಗಳು. ಉಪಾಸನಾ ವಿದ್ಯಪೇಕ್ಷಿತ ಉಪಾಸ್ಯ ಸ್ವರೂಪ ಸಮರ್ಪಕತ್ವಂ ನಿರಾಕ್ರಿಯತೆ, ಬ್ರಹ್ಮಸ್ವರೂಪವನ್ನು ತಿಳಿಸುವ ವಾಕ್ಯಗಳು ಉಪಾಸನಾ ವಿದ್ಯಪೇಕ್ಷಿತ ಉಪಾಸ್ಯ ಸ್ವರೂಪ ಸಮರ್ಪಕತ್ವಂ ನಿರಾಕ್ರಿಯತೆ. ಅರ್ಥವಾಗಲಿಲ್ಲ. ಕಿಮಿತಿ ವಸ್ತು ನಿರ್ದೇಶಕ ವಾಕ್ಯಾನಾಂ ಉಪಾಸನಾ ವಿದ್ಯಪೇಕ್ಷಿತ ಉಪಾಸ್ಯ ಸ್ವರೂಪ ಸಮರ್ಪಕತ್ವಂ ನಿರಾಕ್ರಿಯತೆ ಸಂಭವತ್ಯಪಿ ಸರ್ವೇಷಾಂ ವಾಕ್ಯಾನಾಂ ಉಪಾಸನಾ ಪರತ್ವ ಸ್ವೀಕಾರೇಣೈವ ಏಕವಾಕ್ಯತ್ವೇ. ಓಹೋ, ವಸ್ತು ಸ್ವರೂಪವನ್ನು ತಿಳಿಸುವ ವಾಕ್ಯಗಳನ್ನು ಉಪಾಸನಕ್ಕೆ ಏಕೆ ಬಳಸಿಕೊಳ್ಳಬಾರದು? ಇದು ಏಕೆಂದರೆ ಇವರು ಅದ್ವೈತಿಗಳಲ್ಲದವರು ಆಕ್ಷೇಪ ಮಾಡ್ತಾ ಇದ್ದಾರೆ. ಈ ಪೂರ್ವಪಕ್ಷ ಯಾರದು? ಉಪಾಸಕರದು. ಉಪಾಸಕರು ಅಂದರೆ ಉಪಾಸಕರಲ್ಲಿ ದ್ವೈತಿಗಳಿರಬಹುದು, ವಿಶಿಷ್ಟಾದ್ವೈತಿಗಳಿರಬಹುದು, ಮಿಕ್ಕ ಯಾರೇ ಇರಬಹುದು, ಅವರೆಲ್ಲರನ್ನು ಸೇರಿಸಿ ಉಪಾಸಕರು. ಇವರ ಸಿದ್ಧಾಂತವೇನು? ಉಪಾಸನಕ್ಕೋಸ್ಕರನೇ ಪರಮಾತ್ಮ ಸ್ವರೂಪ ಹೇಳಲ್ಪಟ್ಟಿದೆ. ಅವರ ಅಭಿಪ್ರಾಯ ಯಾವುದೇ ಪರಮಾತ್ಮನ ಕುರಿತು ಹೇಳು, ಸುಮ್ಮನೆ ತಿಳ್ಕೊಂಡರೆ ಪ್ರಯೋಜನವಿಲ್ಲ, ಸುಮ್ಮನೆ ತಿಳ್ಕೊಂಡರೆ ಪ್ರಯೋಜನವಿಲ್ಲ. ಎಲ್ಲೆಲ್ಲಿ ಪರಮಾತ್ಮ ಸ್ವರೂಪವನ್ನು ತಿಳಿಸಿದೆಯೋ ಆ ತಿಳಿಸಿದ್ದು ಮತ್ತೆ ಅದನ್ನು ಉಪಾಸನ ಮಾಡಬೇಕೆಂದೇ ತಿಳಿಸುತ್ತಾ ಇದೆ. ಪರಮಾತ್ಮ ಸ್ವರೂಪವನ್ನು ಹೇಗೆ ತಿಳಿಸಲಿ, ತಿಳಿಸಿರುವ ರೂಪವನ್ನು ಉಪಾಸನ ಮಾಡಲಿಕ್ಕೆ ಕೊಟ್ಟಿದೆ ಎಂದು ಅವರ ಅಭಿಪ್ರಾಯ. ಅವರದನ್ನೇ ಹೇಳ್ತಾ ಇದ್ದಾರೆ ನೋಡಿ. ವಸ್ತು ನಿರ್ದೇಶಕ ವಾಕ್ಯಾನ ಅಂದರೆ ನಾಮರೂಪಗಳನ್ನು ನಿಷೇಧ ಮಾಡಿ, ಅಧ್ಯಾಸವನ್ನೆಲ್ಲ ನಿಷೇಧ ಮಾಡಿ ಬ್ರಹ್ಮಸ್ವರೂಪವನ್ನು ತಿಳಿಸುತ್ತಾ ಇದೆಯೋ ಅದು ಆ ವಾಕ್ಯಗಳು ಸಹ, ಅಂದರೆ ಅಪವಾದ ಮಾಡುವ ವಾಕ್ಯಗಳು, ನೇತಿ ಎಂದು ಹೇಳಿ ನಿರ್ಗುಣ ಬ್ರಹ್ಮವನ್ನು ತಿಳಿಸುವ ವಾಕ್ಯಗಳು ಸಹ ಉಪಾಸನಾ ವಿದ್ಯಪೇಕ್ಷಿತ ಉಪಾಸ್ಯ ಸ್ವರೂಪ ಸಮರ್ಪಕತ್ವಂ ನಿರಾಕ್ರಿಯತೆ. ಅದು ಉಪಾಸನಕ್ಕೆ ಬೇಕಾಗಿರುವ ಬ್ರಹ್ಮಸ್ವರೂಪವಲ್ಲ ಎಂದು ಏಕೆ ಹೇಳ್ತಾ ಇದ್ದೀರಿ? ಜ್ಞಾನಬೋಧಕ ವಾಕ್ಯಗಳು, ಬ್ರಹ್ಮಸ್ವರೂಪವನ್ನು ತಿಳಿಸುವ ವಾಕ್ಯಗಳು ಉಪಾಸನಕ್ಕೆ ಉಪಯೋಗವಾಗಲ್ಲ ಎಂದು ಏಕೆ ಹೇಳ್ತಾ ಇದ್ದೀರಿ? ಅದು ಪೂರ್ವಪಕ್ಷಿಯ ಆಕ್ಷೇಪ. ಅಂದರೆ ಅವರ ಉದ್ದೇಶವೇನೆಂದರೆ, ಯಾವುದೇ ಹೇಳಲಿ ಎರಡು ವಾಕ್ಯಗಳು ಕಂಡುಬರುತ್ತವೆ. ಒಂದು ಕಡೆ ಪರಮಾತ್ಮ ಸ್ವರೂಪವನ್ನು ತಿಳಿಸುತ್ತವೆ, ತಿಳಿಸಿಬಿಟ್ಟು ಬಿಡುತ್ತವೆ, ಇನ್ನೇನು ಹೇಳಲ್ಲ. ಕೆಲವು ಕಡೆ ಏನು ಹೇಳ್ತವೆ, ಪರಮಾತ್ಮನನ್ನು ಹೇಳಿ ಉಪಾಸನ ಮಾಡು ಎಂದು ಹೇಳ್ತವೆ. ಇದು ವ್ಯತ್ಯಾಸ ನೋಡಿ. ಪರಮಾತ್ಮವನ್ನು ಹೇಳಿ ಪರಮಾತ್ಮ ಸ್ವರೂಪವನ್ನು ಹೀಗೆ ಎಂದು ವರ್ಣನ ಮಾಡಿ ಹೀಗೆ ಉಪಾಸನ ಮಾಡು ಎಂದು ಒಂದು ಸ್ವಲ್ಪ ಆಜ್ಞೆನೂ ಕೊಡ್ತವೆ. ಬೇರೆ ಕಡೆ ಪರಮಾತ್ಮ ಸ್ವರೂಪವನ್ನು ಹೇಳಿ ಬಿಡುತ್ತವೆ. ಹೇಳಿದ ನಂತರ ಇದನ್ನು ತಿಳ್ಕೊಂಡು ಇದನ್ನು ಉಪಾಸನ ಮಾಡು ಮಾತ್ರ ಹೇಳಲ್ಲ.
ಪೂರ್ವಪಕ್ಷ ಹೇಳ್ತಾ ಇದ್ದಾನೆ, ಇವರೆಲ್ಲರೂ ಉಪಾಸಕರು. ಇವರಿಗೆ ಪರಮಾತ್ಮನನ್ನು ತಿಳಿಸಿದ್ದೆಲ್ಲ ಉಪಾಸನ ಮಾಡುವುದಕ್ಕೋಸ್ಕರನೇ ಎಂದು ಅವರ ಅಭಿಪ್ರಾಯ, ಅವರ ಸಿದ್ಧಾಂತ. ಅವರ ಸಿದ್ಧಾಂತಕ್ಕೆ ಅನುಗುಣವಾಗಿ ಇವರು ಹೇಳ್ತಾ ಇದ್ದಾರೆ, ಉಪನಿಷತ್ತಿನಲ್ಲಿ ಎಲ್ಲಿ ಕೇವಲ ಪರಮಾತ್ಮ ಸ್ವರೂಪ ಹೇಳಿ ಬಿಟ್ಟಿದೆಯೋ ಅಲ್ಲಿ ಉಪಾಸನವಿಲ್ಲ ಎಂದು ನೀವು ಅದ್ವೈತಿಗಳು ಹೇಳ್ತಾ ಇದ್ದೀರಿ. ನೀವು ಅದ್ವೈತಿಗಳು ಹೇಳುವುದೇನು, ಅಲ್ಲಿ ಉಪಾಸನ ಇಲ್ಲ, ಕೇವಲ ಜ್ಞಾನವನ್ನೇ ತಿಳಿಸುತ್ತವೆ ಅಂತ. ನಾನು ಹೇಳ್ತಾ ಇದ್ದೀನಿ, ನಾನಂದರೆ ಉಪಾಸಕರು ಹೇಳ್ತಾ ಇದ್ದಾರೆ, ನಾವು ಹೇಳ್ತಾ ಇದ್ದೀವಿ, ಕೇವಲ ಜ್ಞಾನನೇ ಹೇಳಿದು, ಉಪಾಸನ ಮಾಡುವೆಂದಲ್ಲ, ಆಜ್ಞೆ ಕೊಟ್ಟಿಲ್ಲ. ಸುಮ್ಮನೆ ಬ್ರಹ್ಮ ಹೀಗಿದ್ದಾನೆ ಎಂದು ಹೇಳಿಬಿಟ್ಟಳು, ಹಿಂಗಷ್ಟೇ. ಹೇಳಿದ ನಂತರ ಉಪಾಸನ ಮಾಡುವೆಂದು ಹೇಳಲಿಲ್ಲ. ಇವರು ಹೇಳ್ತಾರೆ, ಹೇಳದಿದ್ದರೂ ಪರವಾಗಿಲ್ಲ, ಪರಮಾತ್ಮ ಸ್ವರೂಪವನ್ನೇ ಹೇಳಿ ಬಿಡುತ್ತಾರಲ್ಲ, ಆ ಹೇಳಿದ್ದನ್ನೇ ಉಪಾಸನಕ್ಕೆ ಬಳಸೋಣ, ಏಕೆ ಬಳಸಬಾರದು? ಇದು ಯಾರ ಆಕ್ಷೇಪ? ಉಪಾಸಕರ ಪೂರ್ವಪಕ್ಷಿಗಳ ಆಕ್ಷೇಪ. ನೋಡಿ ಅವರ ಪ್ರಶ್ನೆ ಎಷ್ಟು ಚೆನ್ನಾಗಿದೆ. ಕಿಮಿತಿ ವಸ್ತು ನಿರ್ದೇಶಕ ವಾಕ್ಯಾನ, ಉಪನಿಷತ್ತುಗಳಲ್ಲಿ ತತ್ವಮಸಿ ಪ್ರಕರಣ ಇದೆ, ಎಲ್ಲೆಲ್ಲಿ ಮಾಂಡುಕ್ಯದಲ್ಲಿದೆ, ಮಾಂಡುಕ್ಯದಲ್ಲಿ ಬ್ರಹ್ಮ ಎಂದು ಹೇಳಿಬಿಟ್ಟಿದೆ. ಅದೇನು ನಾಂತಃಪ್ರಜ್ಞಂ ನ ಬಹಿಷ್ಪ್ರಜ್ಞಂ, ಇದೆಲ್ಲ ನಿಷೇಧ ಮಾಡಿ 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 ಇದು ಆತ್ಮ ಸವಿಜ್ಞೇಯ ಎಂದು ಹೇಳಿಬಿಟ್ಟಿತು. ಅಲ್ಲಿ ಉಪಾಸನ ಮಾಡು ಎಂದು ಹೇಳುತ್ತಾ ಇಲ್ಲ, ಬ್ರಹ್ಮಸ್ವರೂಪವನ್ನೇ ಹೇಳಿಬಿಟ್ಟು ಹೇಳಿ ಬಿಟ್ಬಿಡ್ತದೆ, ಇನ್ನೇನು ಹೇಳಲ್ಲ. ಆ ವಾಕ್ಯಗಳನ್ನು ಸಹ ಉಪಾಸನಕ್ಕೆ ಬಳಸೋಣ, ಏಕೆ ಬಳಸಬಾರದು? ಅದು ಅವರ ಆಕ್ಷೇಪ. ಉಪಾಸನಾ ವಿದ್ಯಪೇಕ್ಷಿತ ಉಪಾಸ್ಯ ಸ್ವರೂಪ ಸಮರ್ಪಕತ್ವ ನಿರಾಕ್ರಿಯತೆ. ಉಪಾಸನಕ್ಕೋಸ್ಕರ ಉಪಾಸನ ಮಾಡುವುದಕ್ಕೆ ಬೇಕಾಗಿರುವ ಬ್ರಹ್ಮಸ್ವರೂಪವನ್ನೇ ಈ ಜ್ಞಾನವಾಕ್ಯಗಳು ಸಹ ಹೇಳುತ್ತಾ ಇವೆ ಎಂದು ಏಕೆ ಹೇಳಬಾರದು ಎಂದು ಅವರ ಆಕ್ಷೇಪ. ಸಂಭವತ್ಯಪಿ ಸರ್ವೇಷಾಂ ವಾಕ್ಯಾನಾಂ ಉಪಾಸನಾ ಪರತ್ವ ಸ್ವೀಕಾರೇಣೈವ ಏಕವಾಕ್ಯತ್ವೇ, ಇದು ಅವರ ಅಭಿಪ್ರಾಯ. ಏಕೆಂದರೆ ಎಲ್ಲ ವಾಕ್ಯಗಳು ಕೆಲವು ಕೇವಲ ಬ್ರಹ್ಮಸ್ವರೂಪವನ್ನು ಹೇಳಿಬಿಟ್ಟು ಬಿಡುತ್ತವೆ, ಕೆಲವೇನೋ ಬ್ರಹ್ಮ ಕುರಿತು ಹೇಳಿ ಉಪಾಸನ ಮಾಡು ಎಂದು ಹೇಳುತ್ತವೆ. ಬೇರೆ ಕಡೆ ಬ್ರಹ್ಮಸ್ವರೂಪ ಹೇಳಿ ಉಪಾಸನ ಮಾಡು ಎಂದು ಹೇಳಲ್ಲ, ಬ್ರಹ್ಮಸ್ವರೂಪ ಹೇಳಿ ಬಿಟ್ಟು ಬಿಡ್ತವೆ. ಪೂರ್ವಪಕ್ಷಿ ಏನು ಹೇಳ್ತಾ ಇದ್ದಾನೆ, ಎಲ್ಲಿ ಉಪಾಸನ ಮಾಡು ಎಂದು ಹೇಳಲಿಲ್ಲವೋ ಆ ಸ್ವರೂಪವನ್ನು ಉಪಾಸನಕ್ಕೆ ಬಳಸೋಣ. ಕೆಲವು ಕಡೆ ಉಪಾಸನ ಮಾಡು ಎಂದು ಹೇಳ್ತದೆ, ಇನ್ನೊಂದು ಕಡೆ ಉಪಾಸನ ಮಾಡು ಎಂದು ಹೇಳದೆ ಕೇವಲ ಬ್ರಹ್ಮಸ್ವರೂಪವನ್ನು ತಿಳಿಸಿ ಬಿಟ್ಟುಬಿಡ್ತದೆ. ಅಲ್ಲಿಯೂ ಆ ಬ್ರಹ್ಮಸ್ವರೂಪವನ್ನು ಉಪಾಸನಕ್ಕೆ ಬಳಸೋಣ, ಏಕೆ ಬಳಸಬಾರದು? ಇದು ಇವರ ಆಕ್ಷೇಪ. ಅವನ ಉಪಾಸನಾ ವಿದ್ಯಪೇಕ್ಷಿತ ಉಪಾಸ್ಯ ಸಂಭವತ್ಯಪಿ ಸರ್ವೇಷಾಂ, ಎಲ್ಲ ವಾಕ್ಯಗಳು ಕೇವಲ ಬ್ರಹ್ಮಸ್ವರೂಪವನ್ನು ತಿಳಿಸುವ ವಾಕ್ಯಗಳು, ಮತ್ತು ಅಲ್ಲಿ ಉಪಾಸನ ಮಾಡು ಎಂದು ಹೇಳದಿದ್ದರೂ ಉಪಾಸನ ಮಾಡು ಎಂದು ಹೇಳಿದ ವಾಕ್ಯಗಳ ಸಮೇತವಾಗಿ ಎಲ್ಲವೂ ಉಪಾಸನಕ್ಕೆ ಎಂದು ಇಟ್ಕೊಳ್ಳೋಣ, ತಪ್ಪೇನು? ಸಂಭವತ್ಯಪಿ ಸರ್ವೇಷಾಂ ವಾಕ್ಯಾನ, ಎಲ್ಲ ವಾಕ್ಯಗಳು ಅಂದರೆ ಕೇವಲ ಬ್ರಹ್ಮವನ್ನು ತಿಳಿಸುವುದು ಅಥವಾ ಉಪಾಸನ ಮಾಡು ಎಂದು ಹೇಳುತ್ತಾ ತಿಳಿಸುವುದು, ಉಪಾಸನ ಮಾಡು ಎಂದು ಹೇಳುತ್ತಾ ತಿಳಿಸುವುದು, ಇನ್ನೊಂದು ಕಡೆ ಉಪಾಸನ ಮಾಡು ಎಂದು ಹೇಳದೆ ತಿಳಿಸುವುದು ಅಲ್ಲವೇ? ಉಪಾಸನ ಮಾಡು ಎಂದು ಹೇಳದೆ ತಿಳಿಸುವುದು, ಉಪಾಸನ ಮಾಡು ಎಂದು ಹೇಳುತ್ತಾ ತಿಳಿಸುವುದು, ಎಲ್ಲವನ್ನು ಉಪಾಸನಕ್ಕೆ ಬಳಸೋಣ. ಅದರಿಂದ ಏನಾಗ್ತದೆ? ಈ ಎರಡು ಗೊಂದಲ ಇರುವುದಿಲ್ಲ. ಎರಡು ಬಗೆ ಬ್ರಹ್ಮ ಎಂದು ಹೇಳುವುದೇಕೆ? ಅವರೇನು ಹೇಳ್ತಾರೆ ಅಂದರೆ, ಬ್ರಹ್ಮ ಎರಡು ಬಗೆ ಎಂದು ಹೇಳಬೇಡಿ, ಎಲ್ಲ ಬ್ರಹ್ಮ ಒಂದೇ ಎಂದು ಹೇಳಿಬಿಡೋಣ ಅಲ್ಲವೇ? ಎಲ್ಲ ಪರಮಾತ್ಮ ಒಂದೇ, ಎಲ್ಲೇ ಹೇಳಲಿ ಒಂದೇ. ಅಂದರೆ ಜ್ಞಾನವಾಕ್ಯಗಳು ಅಂದರೆ ಜ್ಞಾನವನ್ನು ತಿಳಿಸುವ ಪರಮಾತ್ಮ ಸ್ವರೂಪವನ್ನು ತಿಳಿಸುವ ವಾಕ್ಯಗಳು, ಉಪಾಸನ ಮಾಡಲಿಕ್ಕೆ ಹೇಳುವ ವಾಕ್ಯಗಳೆಂದು ಎರಡು ಬಗೆ ವಿಂಗಡ ಮಾಡಬೇಡಿ, ಎಲ್ಲವೂ ಒಂದೇ ಉಪಾಸನಕ್ಕೆ ಎಂದು ಹೇಳಿಬಿಡೋಣ. ಏಕೆಂದರೆ ಅದರಿಂದ ಏಕವಾಕ್ಯತೆ ಆಗುತ್ತದೆ. ಎರಡು ಹೇಳುವುದೇಕೆ? ಎಲ್ಲ ಒಟ್ಟರ್ಥ ಬಂದು ಬಿಡ್ತದಲ್ಲವೇ? ಎಲ್ಲವೂ ಒಂದೇ ಎಂದು ನಮ್ಮ ಸಮೈಕ್ಯತಾವಾದಿಗಳಿದ್ದಾರೆ ನೋಡಿ ಈ ಕಾಲದಲ್ಲಿ. ಎಲ್ಲರೂ ಒಂದೇ ಎಂದು ಹೇಳಿಬಿಟ್ರೆ
ಈ ಕಾಲದಲ್ಲಿ ಸಮೈಕ್ಯತ ಎಲ್ಲ ಒಂದೇ ಎಂದು ಹೇಳಿಬಿಡೋಣ. ಸರ್ವೇಷಾಂ ವಾಕ್ಯಾನಾಂ ಉಪಾಸನಾ ಪರತ್ವ ಸ್ವೀಕಾರೇಣೈವ ಏಕವಾಕ್ಯತ್ವೇ ಎಂದು ಹೇಳ್ತಾರೆ. ಉಪಾಸ್ಯ ಸ್ವರೂಪಸ್ಯೈವ ಯಥಾವರ್ಣಿತಸ್ಯ ಪಾರಮಾರ್ಥಿಕತ್ವ ಸ್ವೀಕಾರೇ ನನು ಭೇದಶ್ರುತೀನಾಂ ನಿರವಕಾಶತ್ವಮಭಿವಾರಿತಂ ಸ್ಯಾತ್. ಇದರಿಂದ ಏನಾಗ್ತದೆ, ನೀವು ಕೇವಲ ಉಪಾಸನೆಯನ್ನೇ ಇಟ್ಕೊಂಡರೆ ಉಪಾಸ್ಯ ಸ್ವರೂಪಸ್ಯೈವ ಯಥಾವರ್ಣಿತಸ್ಯ ಪರಮಾರ್ಥತ್ವ ಸ್ವೀಕಾರೇ. ಉಪಾಸನಕ್ಕೋಸ್ಕರ ಹೇಳಿರುವ ಸಗುಣ ಉಪಾಸನ, ಸಗುಣ ಬ್ರಹ್ಮವನ್ನೇ ಪಾರಮಾರ್ಥಿಕ ಬ್ರಹ್ಮ. ನೀವು ಅದ್ವೈತಿಗಳು ಏನು ಹೇಳಿದ್ದೀರಿ? ಸಗುಣ ಬ್ರಹ್ಮ ನಿಜವಾದ ಬ್ರಹ್ಮ ಅಲ್ಲ. ಅಂದರೆ ಸಗುಣ ಬ್ರಹ್ಮ ಒಂದಾನೊಂದು ಪ್ರಯೋಜನಕ್ಕೆ ಹೇಳಿದ್ದೇ. ನಿರ್ಗುಣ ಬ್ರಹ್ಮವೇ ನಿಜವಾದ ಪರಮಾರ್ಥ ಬ್ರಹ್ಮ. ಪರಮಾತ್ಮ ಇರುವುದು ನಿಜವಾಗಿ ಅಂದರೆ ಅರ್ಥವೇನೆಂದರೆ, ಪರಮಾತ್ಮ ತಾನು ಯಾವ ಗುಣವಿಲ್ಲದೆ ಇರುತ್ತಾನೆ, ಗುಣಗಳಿಂದ ತೋರ್ಕೊಳ್ತಾನೆ ಇನ್ನೊಬ್ಬ ಜೀವರಿಗೆ. ನೋಡಿ, ಗುಣಗಳಿಂದ ಭಕ್ತರಿಗೆ ಉಪಾಸಕರಿಗೆ ತೋರ್ಕೊಳ್ತಾನೆ ಅಂದರೆ ತೋರ್ಕೊಳ್ತಾನೆ, ಹಾಗೆ ಅವರಿಗೆ ಅನುಗ್ರಹವೂ ಮಾಡ್ತಾನೆ, ಎರಡಾಗುತ್ತದೆ. ಯಾವ ಸಗುಣಗಳು ಪರಮಾತ್ಮನಲ್ಲಿ ತೋರ್ತವೋ ಅದು ಭಕ್ತರ ದೃಷ್ಟಿಗೆ, ಸಾಧಕರ ದೃಷ್ಟಿಗೆ, ಉಪಾಸಕರ ದೃಷ್ಟಿಗೆ ತೋರುತ್ತದೆ. ಆಯಾ ಗುಣಗಳಿಂದ ಭಕ್ತರಿಗೆ ಉಪಯೋಗವಾಗ್ತಾನೆ, ಅನುಗ್ರಹ ಮಾಡ್ತಾನೆ, ಕೆಲಸ ಮಾಡ್ತಾನೆ, ಎಲ್ಲ ಮಾಡ್ತಾನೆ. ಅದು ಉಪಾಸಕರು ಸಾಧಕರ ದೃಷ್ಟಿಗೆ ಆ ತರಹ ತೋರ್ತಾನೆ, ಆ ತರಹ ಕೆಲಸ ಮಾಡ್ತಾನೆ. ತಾನು ಮಾತ್ರ ಹಾಗಿರುವುದಿಲ್ಲ ಎಂದು ಅದ್ವೈತಿಗಳು ಹೇಳ್ತಾರೆ. ಅಂದರೆ ಇಲ್ಲೊಂದು ಮುಖ್ಯ ವಿಷಯ ಇದೆ ನೋಡಿ. ಸಾಧಕರಿಗೆ ಅಥವಾ ಉಪಾಸಕರು ಯಾವ ತರಹ ಪರಮಾತ್ಮನನ್ನು ಇಟ್ಟುಕೊಂಡು ಉಪಾಸನ ಮಾಡ್ತಾನೋ ಅದು ನೀವು ಇಟ್ಕೊಳ್ಳಬಹುದು. ಇಟ್ಕೊಂಡರೆ ನಿಮಗೆ ಆ ಪರಮಾತ್ಮ ಕಂಡು ಬರ್ತಾನೆ. ನೀವು ಯಾವ ತರಹ ನೋಡಿಕೊಳ್ತೀವೋ ಹಾಗೆ ಕಂಡು ಬರ್ತಾನೆ. ನೀವು ಯಾವ ತರಹ ಬೇಕು ಎಂದಿರ್ತೋ ಆ ತರಹ ನಿಮಗೆ ದರ್ಶನ ಕೊಡ್ತಾನೆ. ನಿಮಗೆ ಬೇಕಾಗಿರುವ ಹಾಗೆ ಪರಮಾತ್ಮ ದರ್ಶನ ಕೊಡುವುದಕ್ಕೆ ಸಂಕೋಚವಿಲ್ಲ. ನಿಸ್ಸಂದಿಗ್ಧವಾಗಿ ಪರಮಾತ್ಮ ನಿಮಗೆ ಯಾವ ತರಹ ಬೇಕಂದರೆ ಯಾವ ತರಹ ದರ್ಶನ ಕೊಡ್ತಾನೆ ಅಲ್ಲವೇ? ಸಗುಣ ರೂಪವಾಗಿ ದರ್ಶನ ಕೊಡ್ತಾನೆ, ನಿಮ್ಮ ಜೊತೆಗೆ ಇರುತ್ತಾನೆ, ಅನುಗ್ರಹ ಮಾಡ್ತಾನೆ, ಎಲ್ಲ ಮಾಡ್ತಾನೆ. ಆದರೆ ತಾನು ಆ ತರಹ ಇರುವುದಿಲ್ಲ. ಏಕೆ ತಾನು ಆ ತರಹ ಏಕೆ ಇರುವಲ್ಲ? ತಾನು ನಿಮಗೆ ತೋರುವ ಯಾವ ಗುಣವಿಲ್ಲದವನಾಗಿರುತ್ತಾನೆ. ಅದು ನೋಡಿ ಆಶ್ಚರ್ಯ. ತಾನು ಇರುವುದು ಮಾತ್ರ ಯಾವ ಗುಣವಿಲ್ಲದೆ ಇರುತ್ತಾನೆ. ಒಂದು ಕನ್ನಡಿ ನೋಡಿ, ಅದ್ವೈತಿಗಳು ಏನು ಹೇಳ್ತಾರಂದರೆ, ಕನ್ನಡಿಯಲ್ಲಿ ನೋಡಿದಾಗ ನೀವು ಯಾವಾಗ ನೋಡ್ತೀವೋ ಆವಾಗ ನಿನ್ನ ಮುಖ ಕಂಡು ಬರ್ತದೆ. ನೀನೇ ಅಲ್ಲ. ನೀವು ಯಾರನ್ನು ಕರ್ಕೊಂಡು ಬಂದರೆ, ನಿನ್ನ ಸಣ್ಣ ಮಗುವನ್ನು ಕರ್ಕೊಂಡು ಬಂದರೆ ಸಣ್ಣ ಮಗುವನ್ನು ತೋರಿಸ್ತಾನೆ ಅಲ್ಲವೇ? ಸಣ್ಣ ಮಗು ಹೀಗೆ ಕೈ ಎತ್ತಿದರೆ ಕೈ ಕಂಡು ಬರ್ತದೆ. ಕನ್ನಡಿಯಲ್ಲಿ ನೀವು ಹೇಗಿದ್ದರೆ ಹಾಗೆ ಕಂಡು ಬರ್ತದೆ. ಯಾರು ಬಂದರೆ ಅವರನ್ನೇ ತೋರಿಸ್ತಾನೆ. ಆದ್ದರಿಂದ ಕನ್ನಡಿಯಲ್ಲಿ ಏನಿದೆ ಅಂದರೆ ನಾನಿದ್ದೇನೆ ಎಂದು ಹೇಳಬಹುದಾ? ಅಂದರೆ ಯಾರು ಅದರ ಎದುರಾಗಿ ನಿಂತುಕೊಂಡರೆ ಅವರು ಕಂಡು ಬರ್ತಾರೆ, ನಿಸ್ಸಂಕೋಚವಾಗಿ ಕಂಡು ಬರ್ತಾರೆ. ಏನು ಸಂಕೋಚವಿಲ್ಲದೆ, ಏನು ತೊಂದರೆ ಇಲ್ಲದೆ ಕನ್ನಡಿ ನಿಜವಾಗಿ ಆ ರೂಪವನ್ನು ತೋರಿಸುತ್ತದೆ. ಇಲ್ಲಿ ಪ್ರಶ್ನೆ, ಕನ್ನಡಿಗೆ ತನ್ನ ರೂಪ ಯಾವ ರೂಪ ಇದೆ? ಕನ್ನಡಿ ಒಳಗೆ ಯಾವ ರೂಪ ಇದೆ? ನಮಗೆ ಮಾತ್ರ ಎದುರಾಗಿ ನೋಡಿ, ಇಲ್ಲೇ ಸೆಲ್ಫೋನ್ನಲ್ಲಿ ನಾನು ನಿಂತುಕೊಂಡಿದ್ದೀನಲ್ಲ, ಸೆಲ್ಫೋನ್ನಲ್ಲಿ ಎದುರಾಗಿ ನಿಂತುಕೊಂಡರೆ ಈಗ ನನ್ನ ಮುಖನೇ ನನಗೆ ಕಂಡು ಬರ್ತಾ ಇದೆ. ಆದರೆ ಸೆಲ್ಫೋನ್ನಲ್ಲಿ ಯಾವ ರೂಪ ಇದೆ? ಸೆಲ್ಫೋನ್ಗೆ ಯಾವ ರೂಪ ಇಲ್ಲ, ಕನ್ನಡಿಗೆ ಯಾವ ರೂಪ ಇಲ್ಲ. ಅಂದರೆ ನನ್ನ ರೂಪ ತೋರ್ತಾ ಇದೆಯಾ? ಸುಳ್ಳಲ್ಲ, ತೋರ್ತಾನೆ ಇದೆ. ಸುಳ್ಳೇಕೆ? ತೋರ್ತಾನೆ ಇದೆ. ಇದು ನೋಡಿ, ಕನ್ನಡಿ ಎದುರಾಗಿ ನಿಂತ್ಕೋ, ಕಂಡು ಬರ್ತದೆ. ನೀನೇ ಅಲ್ಲ, ಯಾರು ನಿಂತಿದ್ದರೆ ಅವರು ಕಂಡು ಬರ್ತಾರೆ. ಯಾರು ನಿಂತಿದ್ದರೆ ಅವರು ಕಂಡು ಬರುವುದು ಖಂಡಿತ ನಿಶ್ಚಯವಾಗಿ ಖಂಡಿತವಾಗಿ ಕಂಡು ಬರ್ತಾರೆ. ಅದು ಸುಳ್ಳೇನಲ್ಲ, ಕಂಡು ಬರುತ್ತದೆ. ಆದರೆ ಯಾರು ಎದುರಾಗಿ ನಿಂತುಕೊಂಡರೆ ಅವರ ರೂಪವೇ ಕಂಡು ಬಂದರೆ ಕನ್ನಡಿಗೆ ಅದೇ ರೂಪವಿದೆ ಎಂದು ಹೇಳಬಹುದಾ? ಕನ್ನಡಿಗೆ ಯಾವ ರೂಪ? ಕನ್ನಡಿಗೆ ತನ್ನದು ಯಾವ ರೂಪವಿಲ್ಲ.
ಅಂದರೆ ನಮಗೆ ತೋರುವುದು ನಿಜ, ಸುಳ್ಳೇನು ಹೇಳೋಕ್ಕಾಗಲ್ಲ. ಆದರೆ ನಮಗೆ ತೋರುವುದು ನಮಗೆ ತೋರುತ್ತದೆ ಹೊರತು ಕನ್ನಡಕ್ಕೆ ಇಲ್ಲ. ಇಷ್ಟೇ ಅದ್ವೈತಿಗಳು ಹೇಳಿದ್ದು. ನಮಗೆ ತೋರುವುದು ತೋರ್ತದೆ, ಅದೆಲ್ಲ ತೋರ್ತದೆ ನಿಜ. ನೀವು ಎಷ್ಟು ಸಲ ಆದರೂ ನೋಡ್ಕೊಳ್ಬೋದು. ಕನ್ನಡಿ ಎದುರಾಗಿ ನೀವು ಎಷ್ಟು ಸಲ ನಿಂತುಕೊಂಡರೆ ಅಷ್ಟು ಸಲ ನಿನ್ನ ಮುಖ ಏನು ಸಂಕೋಚವಿಲ್ಲದೆ ಕನ್ನಡಿ ತೋರಿಸ್ತದೆ. ಕನ್ನಡಕ್ಕೇನು ಬೇಜಾರಿಲ್ಲ ಪಾಪ. ನೀವು ಎಷ್ಟು ಸಲ ಹೋಗಿ ನಿಂತ್ಕೊಂಡರೂ ಅದು ನಿನ್ನ ಮುಖ ತೋರಿಸ್ತದೆ, ಅದಕ್ಕೇನು ಬೇಜಾರಿಲ್ಲ. ಅಯ್ಯೋ ಕನ್ನಡಿ ಪಾಪ ಬೇಜಾರು ಮಾಡ್ಕೊಳ್ತದೆ, ಅದಕ್ಕೆ ತುಂಬ ತೊಂದರೆ ಕೊಡ್ತಾ ಇದ್ದೀನೆಂದು ನೀವೇನು ಬೇಜಾರು ಮಾಡ್ಕೊಳ್ಳಬೇಡ. ಮತ್ತೆ ಮತ್ತೆ ಹೋಗಿ 10 ಸಲ ಆದರೂ 100 ಸಲ ಆದರೂ ದಿನಕ್ಕೆ 100 ಸಲ ಆದರೂ ಹೋಗಿ ನಿಂತ್ಕೊಳ್ಳಬಹುದು. ನೀವು ಎಷ್ಟೊತ್ತು ನಿಂತ್ಕೊಂಡರೂ ಕನ್ನಡಿ ಏನು ಬೇಜಾರು ಮಾಡಿಕೊಳ್ಳಲ್ಲ, ನಿನ್ನ ಮುಖ ತೋರಿಸ್ತದೆ. ಹೌದಾ? ಹಾಗೆ ಕನ್ನಡಿ ನಮ್ಮ ಮುಖವನ್ನು ತೋರಿಸ್ತದೆ. ಆದರೆ ಪ್ರಶ್ನೆ ಏನೆಂದರೆ, ಕನ್ನಡಿಗೆ ತನ್ನ ರೂಪ ಯಾವುದು? ಇಲ್ಲ. ಅಯ್ಯೋ ಇದೇನಪ್ಪ, ನನ್ನ ರೂಪ ಕಂಡು ಬರ್ತಾ ಇದೆಯಲ್ಲ, ಕನ್ನಡಿಯಲ್ಲಿಲ್ಲವ? ಇನ್ನೊಬ್ಬರು ಹೇಳಿದ್ದಾನೆ, ಅಲ್ಲಪ್ಪ, ನಾವು ಯಾರ್ಯಾರು ನಿಂತುಕೊಂಡು ನೋಡ್ತಾರೋ ನಮ್ಮ ರೂಪಗಳೆಲ್ಲ ಕನ್ನಡಿ ಇಟ್ಕೊಳ್ತದೆ, ನಾವು ಬಂದಾಗ ಮಾತ್ರ ತೋರಿಸ್ತದೆ. ಎಲ್ಲ ರೂಪಗಳು, ನಮ್ಮ ಎಲ್ಲರ ರೂಪಗಳು ಕನ್ನಡಿಯಲ್ಲಿವೆ. ನಮ್ಮ ಎಲ್ಲರ ರೂಪಗಳು ಕನ್ನಡಿಯಲ್ಲಿವೆಯಾ? ಮತ್ತು ತೋರ್ಕೊಳ್ತಾ ಇವೆಯಲ್ಲ? ಹೌದು, ತೋರ್ಕೊಳ್ತದೆ. ಆದರೆ ಎಲ್ಲರ ರೂಪ ಇದೆಯಾ? ಇದೇನು ಹೇಳಿ? ಅಲ್ಲಿ ಯಾವ ರೂಪವಿಲ್ಲ. ಯಾವ ರೂಪವಿಲ್ಲದಿರುವುದರಿಂದಲೇ ಎಲ್ಲ ರೂಪಗಳು ಕಂಡು ಬರ್ತವೆ. ಅದು ವಿಚಿತ್ರ. ನೀರಿಗೆ ತನ್ನ ಆಕಾರವಿಲ್ಲ. ನೀರಿಗೆ ಯಾವ ಆಕಾರ ಇದೆ? ತನ್ನದಾದ ಆಕಾರ. ನೀರಿಗೆ ಯಾವ ಆಕಾರವಿಲ್ಲ. ಯಾವ ಲೋಟದಲ್ಲಿ ಹಾಕ್ತಿರೋ ಆ ಲೋಟ ಆಕಾರ. ಬೊಗಸೆಯಲ್ಲಿ ಹಾಕಿದ್ದರೆ ಬೊಗಸೆ ಆಕಾರ, ಬಾಯಿಯಲ್ಲಿ ಹಾಕಿದ್ದರೆ ಬಾಯಿ ಆಕಾರ, ಭೂಮಿಯಲ್ಲಿ ಹಾಕಿಬಿಟ್ಟರೆ ಒಣಗಿ ಹೋಗುತ್ತದೆ, ಅಥವಾ ಸಣ್ಣ ಗುಂಡಿ ಮಾಡಿದ್ದರೆ ಗುಂಡಿ ಆಕಾರ, ಕೆರೆ ಮಾಡಿದ್ದರೆ ಕೆರೆ ಆಕಾರ, ನದಿ ಮಾಡಿದ್ದರೆ ನದಿ ಆಕಾರ. ಅಂದರೆ ನೀರು ಯಾವ ಲೋಟದಲ್ಲಿ ಹಾಕಿದ್ದರೆ ಆ ಲೋಟದ ಆಕಾರವನ್ನು ತಾಳುತ್ತದೆ. ತನಗೆ ಯಾವ ಆಕಾರ ಅದು ಹೇಳಬೇಕು. ತನಗೆ ಯಾವ ಆಕಾರ? ತನಗೆ ಮಾತ್ರ ಯಾವ ಆಕಾರವಿಲ್ಲ. ಅದು ವಿಚಿತ್ರ. ತನಗೆ ಯಾವ ಆಕಾರ? ಇದೇ ಅದ್ವೈತಿಗಳು ಹೇಳುವುದು. ಅದ್ವೈತಿಗಳು ಹೇಳ್ತಾರೆ, ನೀವು ಯಾವ ಆಕಾರ ಬೇಕಂದರೆ ತೋರ್ತದೆ. ನೀರನ್ನು ನೀವು ಯಾವುದಲ್ಲಾದರೂ ಹಾಕ್ಕೊಂಡ್ರೆ ನಿಶ್ಚಿಂತವಾಗಿ ಏನು ಬೇಜಾರಿಲ್ಲದೆ ನೀವು ಯಾವ ಲೋಟದಲ್ಲಿ ಹಾಕಿದರೆ ಆ ಲೋಟ ಆಕಾರ ತೋರ್ತದೆ. మరి ನೀರಿಗೆ ತನ್ನ ಆಕಾರ ಯಾವುದು? ಇಲ್ಲ. ಅದು ಬೇಡ, ನೀವು ಹಾಗೆ ಹೇಳಬೇಡಿ. ಇದು ಯಾರು ಹೇಳ್ತಾರೆ? ಅವರು ಹೇಳ್ತಾರೆ, ನಾವು ಹಾಗಲ್ಲ. ಅದ್ವೈತಿಗಳು ಹೇಳ್ತಾರೆ, మరి ಅದೇ ಇದೆ, ನಾವೇನು ಮಾಡೋದು? ಅದಿರುವುದೇ ಹಾಗೆ. ಬ್ರಹ್ಮಸ್ವರೂಪವನ್ನು ತಿಳಿಸುವಾಗ ಅದಕ್ಕೆ ಯಾವ ಆಕಾರವಿಲ್ಲ ಎಂದು ತಿಳಿಸಿ ಬಿಟ್ಟು ಬಿಡ್ತದೆ ಅಷ್ಟೇ. ಬ್ರಹ್ಮದ ಸ್ವರೂಪವನ್ನು ತಿಳಿಸು. ನೀರಿಗೆ ಯಾವ ಆಕಾರ ಇದೆ ತಿಳಿಸು. ನೀರಿಗೆ ಯಾವ ಆಕಾರವಿಲ್ಲ ಎಂದು ಹೇಳಿಬಿಟ್ಟು ಬಿಡ್ತದೆ. ಎಲ್ಲ ಆಕಾರಗಳು ಇದಿಲ್ಲ ಎಲ್ಲ ಆಕಾರಗಳು ತೆಗೆದುಬಿಟ್ಟು ಏನಿಲ್ಲ ಎಂದು ಹೇಳಿಬಿಡ್ತದೆ. ಆದರೆ ನೀವು ನೋಡುವಾಗ ಮಾತ್ರ ಯಾವುದೇ ಒಂದು ಆಕಾರದಲ್ಲೇ ಕಂಡು ಬರ್ತದೆ. ಹೌದು, ಇದು ಅದ್ವೈತಿಗಳು ಹೇಳ್ತಾರೆ, ಇದು ಸತ್ಯ. ಉಪಾಸಕರು ಹೇಳ್ತಾರೆ, ಅಲ್ಲ. ಉಪಾಸ್ಯ ರೂಪಸ್ಯೈವ ಯಥಾ ವರ್ಣಿತಸ್ಯ ಪಾರಮಾತ್ಮಿಕತ್ವ ಸ್ವೀಕಾರೇ. ಉಪಾಸನೆಗಳಿಗೆ ಹೇಳಿರುವಂಥ, ಉಪಾಸನಾ ಸಂದರ್ಭದಲ್ಲಿ ಹೇಳಿರುವ ಗುಣಗಳಿವೆ. ಅಂದರೆ ಯಾವ ಲೋಟದಲ್ಲಿ ಹಾಕ್ಕೊಂಡು ಬಂದಿದ್ದೀವೋ ಆ ಆಕಾರವು ನೀರಿಗೆ ಇದೆ ಎಂದು ಏಕೆ ಹೇಳಬಾರದು? ಪೂರ್ವಪಕ್ಷಿ ಹೇಳ್ತಾನೆ, ಉಪಾಸಕರು, ಅದೇ ಪೂರ್ವಪಕ್ಷಿ ಅಂದರೆ ಉಪಾಸಕರು ಪೂರ್ವಪಕ್ಷ ಮಾಡುತ್ತಾ ಹೇಳ್ತಾರೆ, ಯಾವ ಆಕಾರದಲ್ಲಿ ಉಪಾಸನ ಮಾಡು ಎಂದು ಹೇಳಿದೆಯೋ ಆ ಆಕಾರವೇ ಪರಮಾತ್ಮನ ನಿಜಸ್ವರೂಪ ಎಂದು ಏಕೆ ಹೇಳುತ್ತಾ ಇಲ್ಲ? ಇದರಿಂದ ಏನಾಗುತ್ತದೆ? ನಾನು ಭೇದಶ್ರುತಿ ನಾಂ ನಿರವಕಾಶಾತ್ಮಂ ಹಾಗೆ ಹೇಳಿದರೆ ನೋಡಿ, ದ್ವೈತವನ್ನು ಹೇಳುವ, ಸಗುಣವನ್ನು ಹೇಳುವ ವಾಕ್ಯಗಳಿವೆಯಲ್ಲ, ಆ ವಾಕ್ಯಗಳು ತಪ್ಪೆಂದು ಹಾಗೆ ಹೇಳಿದಂತೆ ಆಗುತ್ತದೆ. ನೀವು ನಿರ್ಗುಣ ಬ್ರಹ್ಮವೇ ನಿಜವಾದ ಬ್ರಹ್ಮ ಹೇಳಿದ್ದರೆ ಮರಿ ಸಗುಣ ಹೇಳಿರುವ ವಾಕ್ಯಗಳೆಲ್ಲ ವ್ಯರ್ಥವಾಗ್ತವಲ್ಲ, ತಪ್ಪು ಎಂದಾಗುತ್ತದಲ್ಲ. ಸಗುಣ ಪರಮಾತ್ಮನನ್ನು ಹೇಳುವ ವಾಕ್ಯಗಳು ಸುಳ್ಳು ಎಂದು ಹೇಳಿದಂತೆ ಆಗಲ್ಲವ. ಸಗುಣ ಬ್ರಹ್ಮ ಸುಳ್ಳು ಎಂದು ಹೇಳಿಸಿ ನಿರ್ಗುಣ ಬ್ರಹ್ಮವೇ ನಿಜ ಎಂದು ಹೇಳಿದರೆ ಮರಿ ಸಗುಣ ಏನಾಗಲಿ? ಅವರು ಹೇಳ್ತಾರೆ ಮಿಥ್ಯ ಎಂದು ಹೇಳಿ, ಅಯ್ಯಯ್ಯೋ ಸಗುಣ ಬ್ರಹ್ಮವನ್ನು ಮಿಥ್ಯ ಆಗಬೇಕಾ? ಸಗುಣ ಬ್ರಹ್ಮ ಮಿಥ್ಯ ಎಂದು ಹೇಳಬೇಕಾ? ಅಯ್ಯಯ್ಯೋ ಇದು ಮಾತ್ರ ಚೆನ್ನಾಗಿಲ್ಲ.
ನೀವು ಏನೇ ಹೇಳ್ಕೊ, ಸಗುಣವನ್ನು ಮಿಥ್ಯ ಮಾತ್ರ ಹೇಳಬೇಡ. ಸಗುಣವನ್ನು ಮಿಥ್ಯ ಎಂದು ಮಾತ್ರ ಹೇಳಬೇಡ. ನೀವು ಏನಾದರೂ ಹೇಳ್ಕೊ. ಅವರು ಹೇಳ್ತಾರೆ, ನೀವು ಸಗುಣವನ್ನು ಮಿಥ್ಯ ಹೇಳುವುದು ತಪ್ಪಲ್ಲವೇ, ಅದು ಒಳ್ಳೆಯದಲ್ಲ ಅಲ್ಲವೇ? ಅದರಿಂದ ಮಿಥ್ಯ ಎಂದು ಹೇಳಿಬಿಟ್ಟರೆ ನಾವು ಉಪಾಸನ ಮಾಡುವುದು ಹೇಗೆ? ಏನಪ್ಪ, ನೀವು ಭಕ್ತಿಯಿಂದ ಉಪಾಸನ ಮಾಡುವ ಸಗುಣ ಬ್ರಹ್ಮ ಮಿಥ್ಯ ಅಂದರೆ ಉಪಾಸಕನಿಗೆ ಎಷ್ಟು ಕೋಪ ಬರುತ್ತದೆ, ಮನಸ್ಸಿಗೆ ಬೇಜಾರಾಗಲ್ಲವ? ಅದರಿಂದ ಅದು ಮಾತ್ರ ನೀವು ಹೇಳಬೇಡಿ. ಉಪಾಸಕರು ಹೇಳ್ತಾರೆ, ಭೇದಶ್ರುತೀನಾಂ ನಿರವಕಾಶತ್ವ ಅಂದರೆ ದ್ವೈತವನ್ನು ಹೇಳುವುದು, ಸಗುಣ ಬ್ರಹ್ಮವನ್ನು ಹೇಳುವ ವಾಕ್ಯಗಳು ವ್ಯರ್ಥವಾಗುವುದರಿಂದ ಬದುಕಿ ಹೋಗ್ತೀವಿ. ವ್ಯರ್ಥವಾಗದೆ, ಏಕೆಂದರೆ ನೀವು ನಿರ್ಗುಣ ಬ್ರಹ್ಮವನ್ನೇ ಒಪ್ಪಿಕೊಂಡರೆ ಸಗುಣ ವಾಕ್ಯಗಳು ವ್ಯರ್ಥ ಆಗುತ್ತವೆ. ವ್ಯರ್ಥ ಆಗಬಾರದಂದರೆ ಅದು ಸತ್ಯನೇ ಎಂದು ಹೇಳಿಬಿಡು, ವಾಕ್ಯಗಳು ವ್ಯರ್ಥವಾಗಲ್ಲ ಅಲ್ಲವೇ? ಸಗುಣ ಬ್ರಹ್ಮವನ್ನು ಹೇಳುವ ವಾಕ್ಯಗಳು ವ್ಯರ್ಥವಾಗಲ್ಲ. ಹೀಗೆ ಸಗುಣ ಬ್ರಹ್ಮವನ್ನು ಹೇಳುವ ವಾಕ್ಯಗಳು ವ್ಯರ್ಥವಾಗದೇ ಇರುವುದಕ್ಕೆ ಇದು ಒಳ್ಳೆಯ ಸಾಧನ ಅಲ್ಲವೇ ನಾವು ಹೇಳುತ್ತಿದ್ದು? ಹೀಗೆ ಮಾಡೋಣ. ಅದರಿಂದ ಏನಾಗ್ತದೆ? ಸಗುಣ ಬ್ರಹ್ಮವನ್ನು ಹೇಳುವ ವಾಕ್ಯಗಳು ಸತ್ಯವೇ. ಮತ್ತು ಉಪಾಸನವನ್ನು ಹೇಳದೆ ಕೇವಲ ಬ್ರಹ್ಮಸ್ವರೂಪವನ್ನು ಹೇಳಿಬಿಡ್ತದಲ್ಲ, ಅದನ್ನು ಉಪಾಸನಕ್ಕೆ ಬಳಸಿಬಿಡೋಣ. ಎಲ್ಲವೂ ಉಪಾಸನೆ ಆಗಲಿ. ಈಗ ಎಲ್ಲ ಉಪನಿಷತ್ತುಗಳು ಒಂದೇ ಆಗಿಬಿಡ್ತವೆ ನೋಡಿ. ಉಪಾಸ್ಯ ಸ್ವರೂಪಸ್ಯೈವ ಯಥಾವರ್ಣಿತಸ್ಯ ಪರಮಾತ್ಮತ್ವ ಪಾರಮಾರ್ಥಿಕತ್ವ ಸ್ವೀಕಾರೇ ನನು ಭೇದಶ್ರುತೀನಾಂ ನಿರವಕಾಶತ್ವಮಪಿ ವಾರಿತಂ ಸ್ಯಾತ್ ಭೇದಜ್ಞಾಪಕ ಪ್ರತ್ಯಕ್ಷಾದಿ ವಿರೋಧೋಪಿ ಪರಿಹೃತಃ. ಭೇದಜ್ಞಾಪಕ ಪ್ರತ್ಯಕ್ಷಾದಿ ವಿರೋಧ, ಏಕೆಂದರೆ ಭೇದಜ್ಞಾಪಕ ಪ್ರತ್ಯಕ್ಷಾದಿ ವಿರೋಧೋಪಿ ಪರಿಹೃತಃ. ಭೇದವನ್ನು ತಿಳಿಸುವ ಪ್ರತ್ಯಕ್ಷ ಪ್ರಮಾಣ ಇದೆ, ಪ್ರತ್ಯಕ್ಷಕ್ಕೆ ವಿರೋಧವಾಗಲ್ಲ. ಇಲ್ಲದಿದ್ದರೆ ಬ್ರಹ್ಮವನ್ನು ಅದ್ವೈತ ಎಂದು ಹೇಳಿದರೆ ನೋಡಿ, ಪರಮಾತ್ಮನನ್ನು ಅದ್ವೈತ ಹೇಳಿದ್ದರೆ ನಮ್ಮ ಅನುಭವಕ್ಕೆ ವಿರೋಧವಲ್ಲವ? ನೀವು ಅದ್ವೈತ ಹೇಳ್ತೀರಿ, ಅದ್ವೈತ ಹೇಗೆ? ನಾನಿದ್ದೇನೆ, ಪರಮಾತ್ಮ ಇದ್ದಾನೆ, ಪರಮಾತ್ಮನನ್ನು ನಾನು ಚಿಂತನೆ ಮಾಡ್ತಾ ಇದ್ದೇನೆ, ಧ್ಯಾನ ಮಾಡ್ತಾ ಇದ್ದೇನೆ, ಭಕ್ತಿ ಮಾಡ್ತಾ ಇದ್ದೀನಿ. ಪರಮಾತ್ಮ ನಾನು ಎರಡು ಇಲ್ಲದಿದ್ದರೆ ಏನು ಮಾಡೋಕ್ಕಾಗ್ತದೆ? ಯಾವ ಸಾಧನ ಮಾಡೋಕ್ಕಾಗಲ್ಲ. ನಾನೊಬ್ಬನು ಸಾಧಕ, ಪರಮಾತ್ಮ ಭಗವಂತ. ಅವನು ಭಗವಂತ, ನಾನು ಸಾಧಕ. ಭಗವಂತ ಸಾಧಕ ಎಂದು ಅವರನ್ನು ಧ್ಯಾನ ಮಾಡುವುದು, ಪೂಜೆ ಮಾಡುವುದು, ಉಪಾಸನೆ ಮಾಡುವುದು ಇಬ್ಬರು ಬೇರೆ ಎಂದಿದ್ದರೆ ಉಪಾಸನ ಮಾಡೋಕ್ಕಾಗ್ತದೆ. 3 ಕಾರಣಗಳು ಹೇಳ್ತೀನಿ ನೋಡಿ. 1, ಇಬ್ಬರು ಬೇರೆ ಎಂದು ಇಟ್ಕೊಂಡರೆ ಉಪಾಸನ ಮಾಡೋಕ್ಕಾಗ್ತದೆ. 1, ಉಪಾಸನಕ್ಕೆ ಅವಕಾಶ. 2ನೇದು, ಉಪನಿಷತ್ತಿನಲ್ಲಿ 2 ವಾಕ್ಯಗಳು ಬಿಡಿ ಬಿಡಿ ಹೇಳ್ತಾ ಇವೆಯಲ್ಲ, ಅದೊಂದು ಇದೊಂದು ಅಂದರೆ 2 ಬೇರೆ ಎಂದಾಗುತ್ತದೆ. ಏನು? ವಾಕ್ಯಗಳ ಸಮೈಕ್ಯತ ಆಗ್ತದೆ, ಏಕವಾಕ್ಯತ. ಇಲ್ಲದಿದ್ದರೆ ಉಪಾಸನಾ ಸಗುಣ ಬ್ರಹ್ಮವು ಪಾರಮಾರ್ಥಿಕ ಎಂದು ಒಪ್ಪಿಕೊಂಡರೆ ಉಪಾಸನ ನಡೆಯುತ್ತದೆ. ನಿರ್ಗುಣ ಅದ್ವೈತ ಬ್ರಹ್ಮವೇ ನಿಜವಾದ ಪರಮಾತ್ಮ ಎಂದು ಹೇಳಿಬಿಟ್ಟರೆ ಉಪಾಸನ ಅಸಂಭವ ಅಲ್ಲವೇ? ಅದ್ವಿತೀಯ ಬ್ರಹ್ಮವನ್ನೇ ಒಪ್ಪಿಕೊಂಡರೆ ಏನಾಗುತ್ತದೆ? ಉಪಾಸನ ನಡೆಯೋದು ಕಷ್ಟ. 1. ಇನ್ನೊಂದೇನು? ಉಪನಿಷತ್ತಿನಲ್ಲಿ 2 ಬಗೆ ವಾಕ್ಯಗಳಿವೆ ಎಂದು 2 ಪಕ್ಕದಲ್ಲಿ ಹೇಳಿದಂತೆ ಆಗುತ್ತದೆ. 2ರ ಸಮನ್ವಯ ಆಗಲ್ಲ ಅಲ್ಲವೇ? ಎಲ್ಲ ಉಪನಿಷತ್ತುಗಳು ಒಂದೇ ಹೇಳುತ್ತದೆ ಅಂದರೆ ಚೆನ್ನಾಗಿರುತ್ತದಲ್ಲವೇ? ಎಲ್ಲ ಒಂದೇ ಅಂದರೆ ನೀವು ಅದು ಇದು 2 ಅಂದರೆ 2 ಅಂದರೆ ಸಮನ್ವಯ ಆಗಲ್ಲ, ಏಕವಾಕ್ಯತ ಆಗಲ್ಲ. 3ನೇದೇನು? ಪ್ರತ್ಯಕ್ಷ ವಿರೋಧ. ನಮ್ಮ ಪ್ರತ್ಯಕ್ಷಾನುಭವವೇನು? ಪರಮಾತ್ಮ ಇದ್ದಾನೆ, ನಾನಿದ್ದೇನೆ.
ನಾನು ಪರಮಾತ್ಮನ ಉಪಾಸನ ಮಾಡ್ತಾ ಇದ್ದೀನಿ, ಪರಮಾತ್ಮನ ಸ್ಮರಣ ಮಾಡ್ತೀನಿ, ಧ್ಯಾನ ಮಾಡ್ತೀನಿ, ಅವರನ್ನೇ ನೆನಪಿಸ್ಕೊಳ್ತೀನಿ, ಭಕ್ತಿ ಮಾಡ್ತೀನಿ, ಅವರಿಗೆ ಶರಣಾಗತಿ ಹೇಳ್ತೀನಿ, ಅಲ್ಲವೇ ಸ್ತೋತ್ರ ಮಾಡ್ತೀವಿ, ಉಪಾಸನ ಮಾಡ್ತೀವಿ, ಧ್ಯಾನ ಮಾಡ್ತೀವಿ, ಅವರನ್ನೇ ನೆನಪಿಸ್ಕೊಳ್ತೀವಿ. ನೀನೇ ಸರ್ವಸ್ವ ಎಂದು ನಾನೇನೋ ಶರಣು ಹೊಕ್ಕುವವನು, ಅವರು ನನ್ನನ್ನು ಶರಣು ಸ್ವೀಕಾರ ಮಾಡ್ತಾನೆ, ನನಗೆ ಅನುಗ್ರಹ ಮಾಡ್ತಾನೆ, ಆಶೀರ್ವಾದ ಮಾಡ್ತಾನೆ. ಇದು ನಮ್ಮ ಎಲ್ಲರ ಅನುಭವದಲ್ಲಿ ಇದ್ದೇ ಇದೆ. ನಮ್ಮ ಅನುಭವಕ್ಕೆ ವಿರೋಧವಾಗಲ್ಲವಾ? ಪರಮಾತ್ಮ ಇಲ್ಲ, ಪರಮಾತ್ಮ ಬಿಡಿಯಾಗಿಲ್ಲ, ಎಲ್ಲವೂ ಅದ್ವೈತ ಅಂದರೆ ಅದು ಹೇಗೆ ಅರ್ಥ ಮಾಡಿಕೊಳ್ಳೋದು? ನಮ್ಮ ಅನುಭವಕ್ಕೆ ವಿರೋಧವಾಗಲ್ಲವಾ? ಅಲ್ಲವೇ? ಅನುಭವ ವಿರೋಧ ಅನುಭವಕ್ಕೆ ವಿರೋಧವಾಗುತ್ತದೆ. ಅನುಭವಕ್ಕೆ ವಿರೋಧವಾಗುತ್ತದೆ. ಇದು 3 ಕಾರಣಗಳು ಹೇಳ್ತಾ ಇದ್ದಾನೆ. ಭೇದ ಏನು? ಉಪಾಸ್ಯ ಸ್ವರೂಪ ಯಥಾಪರ್ಯಂತ ಪರಮಾತ್ಮಕತ್ವ ಸ್ವೀಕಾರೇ ಭೇದಶ್ರುತೀನಾಂ ನಿರವಕಾಶಾತ್ ಮತ್ತು ವಿವಾರಿತಂ ಸ್ಯಾತ್ ಪ್ರತ್ಯಕ್ಷ ವಿರೋಧೋಪಿ. ಇದು ಭೇದಜ್ಞಾಪಕ ಪ್ರತ್ಯಕ್ಷಾದಿ ವಿರೋಧೋಪಿ ಪರಿಹೃತ ಸ್ಯಾತ್. ಇದಕ್ಕೆ ಏವಂ ಜಗಜ್ಜನ್ಮಾದಿ ಕಾರಣವಾಕ್ಯಾನಾಂ ಸ್ಪಷ್ಟಮೇವ ಸರ್ವಜ್ಞತ್ವ ಸರ್ವಶಕ್ತಿ ಮದ್ ಬ್ರಹ್ಮಸಮರ್ಪಕಾಣಾಂ ಮಾಯಿಕ ಕಾರಣ ಪ್ರತಿಪಾದಕತ್ವಂ ಅಂಗೀಕೃತ್ಯ ವಿಶೇಷ ಪ್ರತಿಷೇಧ ಶ್ರುತೀನಾಮೇವ ಪ್ರಾಧಾನ್ಯಂ ಕಿಮಿತ್ಯಾಸ್ಥೀಯತೆ. ಇನ್ನೊಂದು ಪ್ರಶ್ನೆ. ನ ಪುನರ್ವೈಪರೀತ್ಯೇನ ಜಗತ್ಕಾರಣ ಸರ್ವಜ್ಞೇಶ್ವರತ್ವಾದೀನಾಮೇವ ವಾಕ್ಯಾನಾಂ ಯಥಾಶ್ರುತಾರ್ಥತ್ವಂ ಸ್ವೀಕೃತ್ಯ ಪ್ರತಿಷೇಧ ಶ್ರುತೀನಾಮೇವ ಧರ್ಮ ವಿಶೇಷ ಮಾತ್ರ ನಿರಾಕರಣಪರತ್ವೇನ ಸಂಕೋಚನಂ. ಇದು ದ್ವೈತಿಗಳು ಹೀಗೆ ಮಾಡ್ತಾರೆ. ಅದ್ವೈತಿಗಳು ಏನು ಹೇಳ್ತಾರೆ? ಸೃಷ್ಟಿ ಹೇಳುವಾಗ ಸೃಷ್ಟಿಗೆ ಪರಮಾತ್ಮ ಸೃಷ್ಟಿಕರ್ತ, ಸೃಷ್ಟಿ ಮಾಡುವ ಗುಣಗಳು, ಸಂಕಲ್ಪ ಇದೆ, ಪರಮಾತ್ಮಕ ಸೃಷ್ಟಿ ಮಾಡುವ ಶಕ್ತಿ ಇದೆ, ಗುಣಗಳಿವೆ, ಸೃಷ್ಟಿ ಮಾಡ್ತಾನೆ, ಇದೆಲ್ಲ ಹೇಳುವುದೇಕೆ? ಇದೆಲ್ಲವೂ ಅಧ್ಯಾರೋಪ ದೃಷ್ಟ್ಯ ಹೇಳಿದ್ದು. ಪರಮಾತ್ಮ ಒಬ್ಬನೇ, ಅವನಿಗಿಂತ ಜಗತ್ತು ಬಿಡಿಯಾಗಿಲ್ಲ ಎಂದು ಹೇಳುವುದಕ್ಕೆ ಸೃಷ್ಟಿ ಬಂದಿದೆ. ಅಂದರೆ ಪರಮಾತ್ಮ ಸಂಕಲ್ಪ ಮಾಡಿದ್ದಾನೆ, ಸೃಷ್ಟಿ ಮಾಡಿದ್ದಾನೆ, ಜಗತ್ತು ತೋರ್ತಾ ಇದೆ. ಇದೆಲ್ಲ ಹೇಳುವುದೇಕೆ? ಪರಮಾತ್ಮ ಸಂಕಲ್ಪ ಮಾಡಿದ್ದಾನೆ ಎಂದು ಹೇಳುವುದಕ್ಕೆ. ಇದು ಅದ್ವೈತಿಗಳು ಹೇಳ್ತಾರೆ. ಪರಮಾತ್ಮ ಸಂಕಲ್ಪ ಮಾಡಿದ್ದಾನೆ ಎಂದು ಹೇಳುವುದಕ್ಕಲ್ಲ, ಅವರು ಸೃಷ್ಟಿಕರ್ತ ಎಂದು ಹೇಳುವುದಕ್ಕಲ್ಲ, ಅವರಿಗೇನೋ ಶಕ್ತಿ ಸಾಮರ್ಥ್ಯಗಳಿವೆ, ಜಗತ್ತನ್ನು ಸೃಷ್ಟಿ ಮಾಡಿ ನಡೆಸುವಂಥ ಶಕ್ತಿ ಸಾಮರ್ಥ್ಯಗಳಿವೆ ಎಂದು ಪರಮಾತ್ಮನ ಶಕ್ತಿಯನ್ನು ಹೇಳುವುದಕ್ಕಲ್ಲ, ಅಲ್ಲವೇ? ಜಗತ್ತಿದೆ ಎಂದು ಹೇಳುವುದಕ್ಕಲ್ಲ. ಮತ್ತೇನು? ಇದೆಲ್ಲವೂ ಬ್ರಹ್ಮವೇ ಎಂದು ಅದ್ವಿತೀಯ ಬ್ರಹ್ಮವನ್ನು ತಿಳಿಸುವುದಕ್ಕೆ ಸೃಷ್ಟಿ ಹೇಳಿದೆ ಎಂದು ನೀವು ಹೇಳಿದ್ದೀರಲ್ಲ, ಅದು ಚೆನ್ನಾಗಿಲ್ಲ. ಸೃಷ್ಟಿಯೇ ಇಲ್ಲ, ಪರಮಾತ್ಮನಿಗೆ ಯಾವ ಶಕ್ತಿಗಳಿಲ್ಲ, ಸಂಕಲ್ಪವಿಲ್ಲ, ಎಲ್ಲವೂ ಅದ್ವಿತೀಯಂ ಬ್ರಹ್ಮ ಅಂದರೆ ಅದು ಸರಿಯಾಗಿಲ್ಲ. ಏವಂ ಜಗಜ್ಜನ್ಮಾದಿ ಕಾರಣ ವಾಕ್ಯಾನಾಂ, ಜಗತ್ತಿನ ಸೃಷ್ಟಿಕರ್ತ ಪರಮಾತ್ಮ, ಸೃಷ್ಟಿಸ್ಥಿತಿಲಯಕರ್ತ, ಸೃಷ್ಟಿಸ್ಥಿತಿಲಯ ಮಾಡುವಂಥ ಎಷ್ಟು ಶಕ್ತಿ ಇದೆ ಅವನಿಗೆ ನೋಡಿ. ಎಷ್ಟು ದೊಡ್ಡವನು ಪರಮಾತ್ಮ. ಪರಮಾತ್ಮನ ದೊಡ್ಡತನ ಹೇಳಿಬಿಟ್ಟರೆ ಸ್ಪಷ್ಟಮೇವ ಸರ್ವಜ್ಞ ಸರ್ವಶಕ್ತಿ ಮತ್ತು ಬ್ರಹ್ಮ ಸಮರ್ಪಕಾಣಾಂ. ಇದೆಲ್ಲವೂ ಮಾಯಿಕ. ಸೃಷ್ಟಿಯೆಲ್ಲ ಮಾಯಿಕ. ಮಾಯಿಕ ಅಂದರೆ ಕಲ್ಪಿತ ಎಂದರ್ಥ. ಮಾಯಿಕ ಸೃಷ್ಟಿ ಅಂದರೆ ತೋರಿಕೆ. ಮಾಯಿಕ ಕಾರಣಂ, ಮಾಯಿಕ ಕಾರಣಂ ಅಂದರೆ ಕಲ್ಪಿತ. ಮಾಯಿಕ ಕಾರಣಂ ಅಂದರೆ ಕೇವಲ ತೋರಿಕೆ ಅಥವಾ ಕಲ್ಪಿತ ಅಷ್ಟೇ, ನಿಜವಾಗಿ ಸೃಷ್ಟಿ ಇಲ್ಲ ಎಂದರ್ಥ. ನೀವು ನಿಜವಾಗಿ ಸೃಷ್ಟಿ ಇಲ್ಲ, ಇದೆಲ್ಲವೂ ಅಧ್ಯಸ್ಥ ಎಂದು ತಿಳಿಸುವುದಕ್ಕೆ, ಜಗತ್ತೆಲ್ಲವೂ ಭ್ರಾಂತಿ ಮಾತ್ರ, ಅದರಿಂದ ಪರಮಾತ್ಮನೇ ನಿಜವಾಗಿದ್ದಾನೆ ಎಂದು ತಿಳಿಸುವುದಕ್ಕೆ ಸೃಷ್ಟಿ ಇದೆ ಎಂದು ನೀವು ಹಾಗೇಕೆ ಹೇಳ್ತಾ ಇದ್ದೀರಿ? ವಿಶೇಷ ಪ್ರತಿಷೇಧ ಶ್ರುತೀನಾಂ ಪ್ರಾಧಾನ್ಯಂ ಕಿಮಿತ್ಯಾಸ್ತಿ. ಸರ್ವ ನಿಷೇಧ ಅಂದರೆ ಎಲ್ಲವೂ ನೇತಿ ನೇತಿ ಎಂದು ಹೇಳುವುದೇ ಕೊನೆಗಾಣುತ್ತದೆ. ನೇತಿ ನೇತಿ ಎಂದು ಎಲ್ಲ ನಿಷೇಧ ಮಾಡಿ ಅದ್ವಿತೀಯವನ್ನು ಹೇಳುವುದರಲ್ಲೇ ಕೊನೆಗಾಣುತ್ತದೆ. ಅದೇ ಮುಖ್ಯ ಎಂದು ಏಕೆ ಹೇಳ್ತಾ ಇದ್ದೀರಿ? ತಸ್ಯ ಪ್ರಾಧಾನ್ಯಂ ಕಿಮಿತ್ಯಾಸ್ಥೀಯತೆ.
ನ ಪುನರ್ವೈಪರೀತ್ಯೇನ ಜಗತ್ಕಾರಣ ಸರ್ವಜ್ಞೇಶ್ವರತ್ವವಾದಿನಾಮೇವ ವಾಕ್ಯಾನಾಂ ಯಥಾಶ್ರುತಾರ್ಥತ್ವಂ ಸ್ವೀಕೃತ್ಯ ನ ಪುನರ್ವೈಪರೀತ್ಯೇನ. ಅಂದರೆ ಅದ್ವೈತಿಗಳು ಹೀಗೆ ಹೇಳ್ತಾರೆ, ಸೃಷ್ಟಿ ಸ್ಥಿತಿ ಲಯಗಳನ್ನು ಹೇಳುವ ವಾಕ್ಯಗಳು ನಿಜವಾಗಿ ಅಲ್ಲ, ಅದೆಲ್ಲ ಪ್ರಕ್ರಿಯೆ ಮಾತ್ರ. ಅಂದರೆ ಅದೆಲ್ಲವೂ ಪ್ರಕ್ರಿಯೆ. ಸೃಷ್ಟಿಯನ್ನು ಹೇಳುವುದಕ್ಕೆ ತಾತ್ಪರ್ಯವೇನು? ಸೃಷ್ಟಿ ನಡೆದಿದೆ ಎಂದು ಹೇಳುವುದಕ್ಕಲ್ಲ, ಪರಮಾತ್ಮ ಸೃಷ್ಟಿಕರ್ತ ಎಂದು ಹೇಳುವುದಲ್ಲ, ಪರಮಾತ್ಮ ಸಂಕಲ್ಪ ಮಾಡಿದ್ದಾನೆ ಎಂದು ಹೇಳುವುದಕ್ಕಲ್ಲ. ಅದೆಲ್ಲ ಏನದೆಲ್ಲ ಪ್ರಕ್ರಿಯೆ. ಪ್ರಕ್ರಿಯೆ ಅಂದ್ರೇನು? ಹೇಳುವ ಬಗೆ. ಮತ್ತು ತಾತ್ಪರ್ಯವೇನು? ಇದೆಲ್ಲವೂ ಬ್ರಹ್ಮವೇ ಅಷ್ಟೇ. ಎಲ್ಲವೂ ಪರಮಾತ್ಮ ಮಾತ್ರ, ತನಗಿಂತ ಬೇರೆ ಇಲ್ಲ ಎಂದು ತಿಳಿಸುವುದಕ್ಕೆ ಪ್ರಕ್ರಿಯೆ ಮಾತ್ರ ಕಲ್ಪಿತ. ಸೃಷ್ಟಿಯೇ ಇಲ್ಲ ಎಂದು ನೀವು ಹೇಳ್ತೀರಿ. ಇವನು ಹೇಳ್ತಾನೆ, ಪೂರ್ವಪಕ್ಷ ಏನು ಹೇಳ್ತಾನೆ? ಹಾಗೆ ಹೇಳುವಕ್ಕಿಂತ ನ ಪುನರ್ವೈಪರೀತ್ಯೇನ ಜಗತ್ ಅಂದರೆ ಜಗತ್ತು, ಪರಮಾತ್ಮ ನಿಜವಾಗಿ ಜಗತ್ತನ್ನು ಸೃಷ್ಟಿ ಮಾಡ್ತಾನೆ. ಪರಮಾತ್ಮ ಸರ್ವಜ್ಞ, ಪರಮಾತ್ಮకు ಶಕ್ತಿ ಇದೆ, ಜ್ಞಾನವಿದೆ, ಶಕ್ತಿ ಇದೆ, ಸಾಮರ್ಥ್ಯವಿದೆ, ನಿಜವಾಗಿ ಸೃಷ್ಟಿ ಮಾಡ್ತಾನೆ, ಸತ್ಯ ಸಂಕಲ್ಪ ಇದೆ. ಹೀಗೆ ವಾಕ್ಯಾನಾಂ ಯಥಾಶ್ರುತಾರ್ಥತ್ವಂ ಸ್ವೀಕೃತ್ಯ. ಅಂದರೆ ಇದು ಪ್ರಕ್ರಿಯೆ ಎಂದು ಹೇಳದೆ ಹೇಗೆ ಹೇಳಿದೆಯೋ, ಉಪನಿಷತ್ತಿನಲ್ಲಿ ಹೇಗೆ ಸೃಷ್ಟಿ ಹೇಳಿದ್ದೀಯೋ ಅದು ನಿಜವಾಗೇ ನಡೆದಿದೆ ಎಂದು ಇಟ್ಕೊಳ್ಳೋಣ. ಯಥಾಶ್ರುತಾರ್ಥತ್ವಂ ಅಂದರೆ ಸತ್ಯಮೇವ, ಅದೇ ನಿಜ ಎಂದು ಸ್ವೀಕರಿಸಿ ನೇತಿ ಎಂದು ಹೇಳ್ತೀವಲ್ಲ. మరి ಸೃಷ್ಟಿಯೇ ನಿಜವಾಗಿ ತಗೊಂಡರೆ, ಸಗುಣ ಬ್ರಹ್ಮವೇ ನಿಜವಾಗಿದ್ದರೆ, ಸಗುಣ ಬ್ರಹ್ಮವೇ ನಿಜವಾಗಿ ಜಗತ್ತು ಸೃಷ್ಟಿ ಮಾಡ್ತಾನೆ ಎಂದು ಇದೇ ನಿಜವಾಗಿ ಇಟ್ಕೊಂಡರೆ, ಈಗ ನೇತಿ ಎಂದು ಹೇಳಿದ್ದೀವಲ್ಲ, ಎಲ್ಲ ನಿಷೇಧ ಮಾಡ್ತದೆ. ನಾಂತಃಪ್ರಜ್ಞಂ ನ ಬಹಿಷ್ಪ್ರಜ್ಞಂ ನ ಇದೆಲ್ಲ ನಿಷೇಧ ಮಾಡ್ತೀವಲ್ಲ. ಈ ವಾಕ್ಯಗಳೇನು ಮಾಡಬೇಕು ಅಂದರೆ, ನೀವು ಅದ್ವೈತ ಹೇಳುತ್ತಾ ಇದೆ ಎಂಬ ವಾಕ್ಯಗಳನ್ನೇ ತಿರ್ಚಿ ಬದಲಾಯಿಸಿ ಇನ್ನೊಂದು ಅರ್ಥ ಹೇಳಿಬಿಡೋಣ. ಏನು? ಪ್ರತಿಷೇಧ ಶ್ರುತೀನಾಮೇವ ಧರ್ಮ ವಿಶೇಷ ಮಾತ್ರ ನಿರಾಕರಣ ಪರತ್ವೇನ. ಎಲ್ಲ ನೇತಿ ಎಂದು ಹೇಳಿದ್ದರೆ ನಿಜವಾಗಿ ಎಲ್ಲ ಅವರೇನು ಹೇಳ್ತಾರೆ ನೋಡಿ, ಉಪಾಸಕರು ಎಲ್ಲ ಗುಣಗಳನ್ನು ಇಲ್ಲ ಎಂದು ಹೇಳುತ್ತಾ ಇಲ್ಲ, ಎಲ್ಲ ಗುಣಗಳನ್ನೇನು ನಿಷೇಧ ಮಾಡ್ತಾ ಇಲ್ಲ. ದುರ್ಗುಣಗಳು ಅವರು ನೋಡಿ, ನಿರ್ಗುಣ ಅಂದರೆ ಏನು ಹೇಳ್ತಾರೋ ಗೊತ್ತಾ? ಗುಣ ನಿಷೇಧ ಹೇಳಿದ್ದರೆ ಅವರೇನು ಹೇಳ್ತಾರೋ ಗೊತ್ತಾ? ದುರ್ಗುಣ ನಿಷೇಧ. ಅಲ್ಪಗುಣ ನಿಷೇಧ, ದುರ್ಗುಣ ನಿಷೇಧ, ಅಲ್ಪಗುಣ ನಿಷೇಧ. ಇಷ್ಟೇ. ದುರ್ಗುಣವನ್ನು ನಿಷೇಧ ಮಾಡಿದೆ, ಅಲ್ಪಗುಣವನ್ನು ನಿಷೇಧ ಮಾಡಿದೆ, ಇಷ್ಟೇ ತಿಳ್ಕೊಳ್ಳಬೇಕು. ಎಲ್ಲ ಗುಣವನ್ನು ಬಿಟ್ಟಿದೆ, ನಿಷೇಧ ಮಾಡಿದೆ ಎಂದು ಹಾಗೆ ಅರ್ಥ ಮಾಡಬೇಡ. ಇದು ಯಾರು ಹೇಳ್ತಾರೆ? ಉಪಾಸಕರಿಗೆ ಪರಮಾತ್ಮನಲ್ಲಿ ಗುಣಗಳು, ಶಕ್ತಿಗಳು ಇರುವುದಿಷ್ಟ. ಅದರಿಂದ ಹೇಳ್ತಾರೆ, ಮೊದಲು ನೋಡಿ, ಸೃಷ್ಟಿಯನ್ನು ಪ್ರಕ್ರಿಯೆ ಎಂದು ಹೇಳಬೇಡಿ. ಪರಮಾತ್ಮ ನಿಜವಾಗೇ ಮಾಡ್ತಾನೆ. ಅವರಲ್ಲಿ ನಿಜವಾದ ವೈಭವ ಇದೆ. ಪರಮಾತ್ಮಕ್ಕೆ ನಿಜವಾದ ಮಹಿಮೆ ಇದೆ, ನಿಜವಾದ ವೈಭವ ಇದೆ. ಸೃಷ್ಟಿಯೆಲ್ಲ ಇಷ್ಟು ಚೆನ್ನಾಗಿ ಮಾಡ್ತಾನೆ ಎಂದು ಪರಮಾತ್ಮನ ದೊಡ್ಡತನ ಗೊತ್ತಾಗ್ತದೆ ಅಲ್ಲವೇ? ನೀವು ಎಲ್ಲ ಕಲ್ಪಿತ ಮಿಥ್ಯ ಏಕೆ ಹೇಳ್ತಾ ಇದ್ದೀರಿ? ಇಷ್ಟೆಲ್ಲ ದೊಡ್ಡ ಮಹಿಮೆ ಇದೆ, ಇಷ್ಟೆಲ್ಲ ಸೃಷ್ಟಿ ಮಾಡಿದ, ಇಷ್ಟು ದೊಡ್ಡ ಗುಣಗಳು ತಿಳ್ಕೊಂಡರೆ ನಮಗೆ ಇಷ್ಟವಾಗ್ತದಲ್ಲವೇ? ಪರಮಾತ್ಮನನ್ನೇ ನಾವು ಧ್ಯಾನ ಮಾಡುತ್ತಾ, ಅವರನ್ನೇ ನೆನಪಿಸ್ಕೊಳ್ತಾ ಆನಂದ ಪರವಶರಾಗಿ, ಇಷ್ಟು ದೊಡ್ಡ ಮಹಿಮೆ ಇರುವ ಪರಮಾತ್ಮನನ್ನು ಮತ್ತೆ ನೆನಪಿಸ್ಕೊಂಡರೆ ನಮ್ಮ ಅಭಿಮಾನ ಕರಗಿ ಹೋಗ್ತದೆ, ನಮಗೆ ಆನಂದವಾಗ್ತದೆ. ನಾವು ಮತ್ತೆ ಅವರ ಸ್ಮರಣದಲ್ಲೇ, ಅವರ ಭಾವನದಲ್ಲೇ, ಅವರ ಧ್ಯಾನದಲ್ಲೇ ಇರ್ತೀವಿ. ಚೆನ್ನಾಗಿರುತ್ತದಲ್ಲವೇ? ನೀವು ಎಲ್ಲ ಸೃಷ್ಟಿ ಎಲ್ಲ ಕಲ್ಪಿತ, ಅದೆಲ್ಲವೂ ಪ್ರಕ್ರಿಯೆ ಮಾತ್ರ, ಅದ್ವೈತವೇ ಇದೆ ಎಂದು ಏಕೆ ಹೇಳ್ತಾ ಇದ್ದೀರಿ? ಯಾರಿದು? ಸಗುಣೋಪಾಸಕರ ಪೂರ್ವಪಕ್ಷ. ಮತ್ತೆ ಇನ್ನೊಂದು, ಅದಕ್ಕಿಂತ ಮತ್ತೆ ನೇತಿ ಎಂದು ಎಲ್ಲ ಗುಣಗಳನ್ನು ನಿಷೇಧ ಮಾಡ್ತಾ ಇದೆ ಅಲ್ಲವೇ? ನಿಷೇಧಕ್ಕೇನರ್ಥ? ನಿಷೇಧ ವಾಕ್ಯಗಳಿವೆಯಲ್ಲ, ಉಪನಿಷತ್ತೇ ನಿಷೇಧ ಮಾಡ್ತಾ ಇದೆ. ಆ ನಿಷೇಧ ವಾಕ್ಯಗಳಿಗೆ ಏನರ್ಥ ಮಾಡ್ತೀರಿ ಅಂದರೆ, ಇವರು ಹೇಳ್ತಾರೆ ಏನದು? ಅದ್ರೇಶ್ಯಮಗ್ರಾಹ್ಯಂ
ಇಂಥದ್ದು ನ ದ್ರೇಶ್ಯಂ ನ ಗ್ರಾಹ್ಯಂ ಎಲ್ಲ ನಿಷೇಧ. ತತ್ರ ಕೇನ ಕಿಂ ಯತ್ರ ಸರ್ವಂ ಆತ್ಮೈವ ಭೂತ್ ತತ್ ಕೇನ ಕಿಂ ಪಶ್ಯೇತ್, ಯಾರು ನೋಡ್ತಾರೆ, ನೋಡುವರೆಲ್ಲ ನೋಡಲ್ಪಡ್ಬೋದು. ಈ ನಿಷೇಧವೆಲ್ಲ ಏನು ಮಾಡಬೇಕು? ದುರ್ಗುಣಗಳ ನಿಷೇಧ. ಜಡ ಅಂದ್ರೇನು? ರೂಪ ನಿಷೇಧ ಇದೆ ನೋಡಿ. ಗುಣ ನಿಷೇಧ ಮಾಡುವಾಗ ದುರ್ಗುಣ ನಿಷೇಧ, ರೂಪ ನಿಷೇಧ ಮಾಡಿದ್ದರೆ ಏನು ಹೇಳಬೇಕು? ಪ್ರಾಕೃತ ರೂಪ ನಿಷೇಧ. ಪರಮಾತ್ಮಕ ರೂಪವಿಲ್ಲ ಎಂದು ನಿಷೇಧ ಮಾಡಿದ್ದರೆ ಅವರಿಗೆ ಪಂಚಭೂತದಿಂದ ನಿರ್ಮಿತವಾಗಿರುವ ಸ್ಥೂಲ ರೂಪ ಇಲ್ಲ ಅಷ್ಟೇ ಹೇಳೋಣ, ಬಟ್ ಶುದ್ಧ ರೂಪ, ದಿವ್ಯ ರೂಪ ಇರುತ್ತದೆ. ದಿವ್ಯ ರೂಪ ನಿಷೇಧ ಮಾಡಲ್ಲ. ಏನು ಹೇಳ್ತಾರ ಗೊತ್ತಾ? ದಿವ್ಯ ರೂಪ ಇರುತ್ತದೆ. ದಿವ್ಯ ರೂಪ ಇರುತ್ತದೆ ಇಟ್ಕೊಳ್ಳೋಣ. ನೀವೇನು ಮಾಡ್ತೀರಿ? ಯಾವ ರೂಪ ಇಲ್ಲ ಹೇಳ್ತಾ ಇದ್ದೀರಿ. ಹಾಗಲ್ಲ. ಏನು? ಪ್ರಾಕೃತ ರೂಪವಿಲ್ಲ, ದಿವ್ಯ ರೂಪ ಇರುತ್ತದೆ. ಪ್ರಾಕೃತ ಗುಣಗಳು, ಅಲ್ಪ ಗುಣಗಳು, ದುರ್ಗುಣಗಳು, ಈ ಗುಣಗಳಿಲ್ಲ. ಪ್ರಕೃತಿಯಿಂದ ನಿರ್ಮಿತವಾಗಿರುವ ಪ್ರಾಕೃತ ಗುಣಗಳಿಲ್ಲ, ಆದರೆ ದಿವ್ಯ ಗುಣಗಳಿರುತ್ತವೆ ಅಲ್ಲವೇ? ಹೀಗಿಟ್ಕೊಳ್ಳೋಣ. ಇದರಿಂದ ಏನಾಗ್ತದೆ? ಉಪನಿಷತ್ತು ಹೇಳಿದ ಹಾಗೆ ಒಪ್ಪಿಕೊಂಡಂತೆ ಆಗುತ್ತದಲ್ಲವೇ? ಎಲ್ಲವೂ ಬ್ರಹ್ಮ ಎಂದು ಹೇಳುವುದು ಸರಿಯಾಗಿಲ್ಲ. ಇದೇ ಚೆನ್ನಾಗಿದೆ. ಓಕೆ. ಧರ್ಮ ವಿಶೇಷ ಮಾತ್ರ ನಿರಾಕರಣ ಪರತ್ವೇನ ಸಂಕೋಚನಂ ತಥಾಹಿ ಪ್ರತ್ಯಕ್ಷಾದಿ ಪ್ರಮಾಣಾಂತ. ಇದರಿಂದ ಏನಾಗ್ತದೆ? ನಮ್ಮ ಅನುಭವ ವಿರೋಧ ತಳ್ಳಿ ಹಾಕಿದ್ದಂತೆ ಆಗುತ್ತದೆ. ಇಲ್ಲದಿದ್ದರೆ ನೀವು ಹೇಳಿದ್ದು ಅನುಭವಕ್ಕೆ ವಿರೋಧವಾಗ್ತಾ ಇದೆ. ಅದ್ವೈತಿಗಳು ಹೇಳಿದ್ದು ಯಾರ ಅನುಭವದಲ್ಲಿಲ್ಲ ಆಗುತ್ತದಲ್ಲವೇ? ಯಾರ ಅನುಭವದಲ್ಲಿಲ್ಲ. ಎಲ್ಲ ಜೀವರು ಸಾಧಕರೆಂದರೆ ಎಲ್ಲ ಜೀವರು ದ್ವೈತವನ್ನೇ ನೋಡ್ತಾರೆ. ನಾನು ಬೇರೆ, ಜಗತ್ತು ಬೇರೆ, ನಾನು ಬೇರೆ, ಈಶ್ವರ ಬೇರೆ. ಎಲ್ಲ ಜೀವರೂ ದ್ವೈತವನ್ನೇ ಅನುಭವಿಸುತ್ತಾರೆ. ಮತ್ತು ಎಲ್ಲ ಜೀವರ ಅನುಭವವನ್ನು ನಿರಾಕರಿಸಿ ನೀವು ಏನೋ ಯಾರ ಜೀವರ ಅನುಭವದಲ್ಲಿ ಇಲ್ಲದ್ದನ್ನು ಹೇಳಿದ್ದರೆ ಹೇಗೆ ಒಪ್ಪಕ್ಕಾಗ್ತದೆ? ಅದರಿಂದ ನೋಡಿ, ಇಲ್ಲಿ ನೋಡಿ, ವಿಚಿತ್ರವಾಗಿದೆ. ಅದ್ವೈತಿಗಳು ಅನುಭವಾನುಸಾರವಾಗಿ ವೇದಾಂತವನ್ನು ಹೇಳಬೇಕು ಅಂದರೆ ದ್ವೈತಿಗಳು ಏನು ಹೇಳುತ್ತಾರೆ? ಹೌದು, ನಾವು ಒಪ್ಕೊಳ್ತೀವಿ, ಅನುಭವಾನುಸಾರವಾಗಿ ಹೇಳಬೇಕು ಎಂದು. ಹೇಳಪ್ಪ ಅಂದರೆ ಏನು ಹೇಳ್ತಾರೋ ಗೊತ್ತಾ? ಅನುಭವಾನುಸಾರವಾಗಿ ಅಂದರೆ ಜೀವರ ದ್ವೈತ ಅನುಭವಾನುಸಾರವಾಗಿ. ಏಕೆ? ಎಲ್ಲರ ಜೀವರ ಅನುಭವ ದ್ವೈತವೇ. ಅದ್ವೈತ ಅನುಭವ ಎಲ್ಲಿದೆ? ಅಲ್ಲವೇ? ಅದ್ವೈತ ಅನುಭವ ಎಲ್ಲಿದೆ? ಇಲ್ಲವೇ ಇಲ್ಲ. ಆದ್ದರಿಂದ ಎಲ್ಲರ ಅನುಭವಾನುಸಾರವಾಗಿ ಹೇಳೋಣ ಎಂದು ಭಾಷ್ಯಕಾರರು ಹೇಳಿದ್ದರೆ ಇವರೇನು ಹೇಳ್ತಾರೆ? ಹೌದು, ಎಲ್ಲರ ಅನುಭವದಲ್ಲಿ ದ್ವೈತವೇ ಇದೆ ಅಲ್ಲವೇ? ಎಲ್ಲರ ಅನುಭವದಲ್ಲಿ ದ್ವೈತವೇ ಇದೆ. ಅದರಿಂದ ದ್ವೈತಕ್ಕೆ ಅನುಗುಣವಾಗಿ ಹೇಳೋಣ, ನಿಮ್ಮ ದ್ವೈತ ಹೊಂದಲ್ಲ ಹೀಗೆ ಹೇಳ್ತಾರೆ. ಇದು ಪೂರ್ವಪಕ್ಷ. ಇದಕ್ಕೆ ಭಾಷ್ಯಕಾರರು ಉತ್ತರ ಹೇಳ್ತಾರೆ. ಅತ್ರ ಇವ ಮುಕ್ತಂ ಸಮಾಧಾನಂ ಭಾಷ್ಯಕಾರೇಣ. ಭಾಷ್ಯಕಾರ ಹೇಳ್ತಾರೆ, ಪ್ರತ್ಯುಪಾದಿ ಭೇದಂ ಹಿ ಅಭೇದಮೇವ ಬ್ರಹ್ಮಣ ಶ್ರಾವಯತಿ ಶಾಸ್ತ್ರಂ. ಪ್ರತಿಯೊಂದು ಉಪಾದಿಯಲ್ಲಿ ಅಂದರೆ ಪ್ರತಿ ಉಪಾಸನದಲ್ಲಿ ಪರಮಾತ್ಮ ಅದ್ವಿತೀಯನೇ. ನೋಡಿ, ಎಲ್ಲೆಲ್ಲಿ ಪರಮಾತ್ಮ ಹೀಗಿದ್ದಾನೆ ಎಂದು ಹೇಳುತ್ತದೋ ಜೀವನಿಗೆ ಬಿಡಿಯಾಗಿ ಹೇಳಲ್ಲ, ಜೀವನ ಅನುಭವ ರೂಪವೇ ಎಂದು ಹೇಳುತ್ತದೆ. ಪ್ರತ್ಯುಪಾದಿ ಭೇದಂ ಹಿ ಅಭೇದಮೇವ ಬ್ರಹ್ಮಣ ಶ್ರಾವಯತಿ. ಯಶ್ಚಾಯಂ ಅಸ್ಯಾಂ ಪೃಥಿವ್ಯಾಂ ತೇಜೋಮಯ ಮೃತವಯ ಪುರುಷಃ. ಇಲ್ಲಿ ನೋಡಿ, ಪೃಥ್ವಿಯಲ್ಲಿ ಯಾರಿದ್ದಾನೋ ಅಂದರೆ ಪೃಥ್ವಿಯಲ್ಲಿ ಯಶ್ಚಾಯಂ ಅಧ್ಯಾತ್ಮಂ ಶಾರೀರ ತೇಜೋಮಯ ಅಮೃತಮಯ ಪುರುಷ ಅಯಮೇವ ಸಹಾಯೋಯಮಾತ್ಮ. ಸೂರ್ಯನಲ್ಲಿ ಯಾರಿದ್ದಾನೋ ನಮ್ಮ ಅನುಭವದಲ್ಲಿ ಅವನೇ ಇದ್ದಾನೆ. ಪೃಥ್ವಿ ಅಂದರೆ ಪ್ರಪಂಚದಲ್ಲಿ ಯಾರಿದ್ದಾನೋ ನಮ್ಮ ಅನುಭವದಲ್ಲಿ ಅವರೇ ಇದ್ದಾನೆ. ಅಂದರೆ ಪರಮಾತ್ಮನನ್ನು ಇಡೀ ಜಗತ್ತಾಗಿ ಯಾರು ತೋರುತ್ತಾ ಇದ್ದಾರೋ ಅವರೇ ನಮ್ಮ ಆತ್ಮ ಆಗಿದೆ ಎಂದು ಹೇಳ್ತಾ ಇದೆ ನೋಡಿ. ಇದಕ್ಕೆ ಇಡೀ ಜಗತ್ತು ಉಪಾಸನದಲ್ಲಿಯೂ ಅದ್ವೈತವನ್ನೇ ಹೇಳುತ್ತಾ ಇದೆ. ಇದು ಶಂಕರರು ನೋಡುವ ಪದ್ಧತಿ. ನೋಡು, ಉಪಾಸನದಲ್ಲಿಯೂ ಪರಮಾತ್ಮವನ್ನು ಅದ್ವೈತವೆಂದೇ ಹೇಳುತ್ತಾ ಇದೆ. ನೋಡ್ಕೊಂಡು ಅಂದರೆ
ಇಡೀ ಜಗತ್ತಾಗಿ ಯಾರು ತೋರ್ತಾ ಇದ್ದಾರೋ ಅವರು ತಮಗಿಂತ ಬೇರೆ ಅಲ್ಲ, ತನ್ನ ಆತ್ಮ ಆಗಿಯೂ ಅವನೇ ಇದ್ದಾನೆ. ನಮ್ಮ ಆತ್ಮ ಆಗಿ ಅದೇ ಪರಮಾತ್ಮ, ಜಗತ್ತಾಗಿ ತೋರುವುದು ಅದೇ ಪರಮಾತ್ಮ. ಅಂದರೆ ಇರುವ ಪರಮಾತ್ಮ ಒಂದೇ. ತೋರುವಾಗ ಬೇರೆ ಅನಿಸಲಿ, ನೋಡುವವನು ನಾನು, ತೋರುವವನ ಪರಮಾತ್ಮ. ನೋಡುವವನು ತೋರುವವನ ಹಂತದಲ್ಲಿರಬಹುದು, ಆದರೆ ಯಾರು ನೋಡ್ತಾ ಇದ್ದಾರೋ ಅಂದ್ರೇನು, ನೋಡುವವನ ಮೂಲ ಸ್ವರೂಪ ತೋರುವದ ಮೂಲ ಸ್ವರೂಪ. ಆಯಿತಾ? ನೋಡುವವನ ದ್ರಷ್ಟೃವಿನ ಮೂಲ ಸ್ವರೂಪ ಮತ್ತು ತೋರುವವನ ಸ್ವರೂಪ ಎರಡು ಒಂದೇ ಬ್ರಹ್ಮ. ಅಂದರೆ ನೋಡುವವನು ಕರ್ತೃಭೋಕ್ತೃ ಜ್ಞಾತೃ ಜೀವನಾಗಿರುತ್ತಾನೆ, ತೋರುವುದು ವಿಶ್ವರೂಪವಾಗಿ ತೋರ್ತಾನೆ ಅಲ್ಲವೇ? ಸಕಲ ಸದ್ಗುಣ ಸಂಪನ್ನ ಮಹಾಮಹಿಮಾನ್ವಿತ ಪರಮಾತ್ಮ ಅಲ್ಲವೇ? ಆದರೆ ಅದೇ ಉಪಾಸನ ಸಂದರ್ಭ ನೋಡು, ಅದೇ ಉಪಾಸನ ಹೇಳುವ ಸಂದರ್ಭದಲ್ಲಿ ವಿಶ್ವರೂಪವಾಗಿ ತೋರುವುದು ಯಾವುದು? ಸಚ್ಚಿದಾನಂದಂ ಅದ್ವೈತಂ ಬ್ರಹ್ಮ. ಅದೇ ಈ ನೋಡುವನ ಅಂತರಾತ್ಮ ಆಗಿದೆ, ಸಾಕ್ಷಿಯಾಗಿದೆ. ನೋಡುವ ಜ್ಞಾತೃ ಕರ್ತೃ ಭೋಕ್ತೃವೆಂದು ಯಾವ ಉಪಾಸಕನಿದ್ದಾನೋ ಆ ಉಪಾಸಕನ ಅಂತರಾತ್ಮ ಪ್ರತ್ಯಗಾತ್ಮ ಸಾಕ್ಷಿ ಸ್ವರೂಪ ಅದೇ ಜಗತ್ತಾಗಿ, ಅಂದರೆ ಅದೇ ಸಾಕ್ಷಿ ಅದ್ವೈತವೇ ಈಶ್ವರನಾಗಿ ತೋರುವುದು, ಜೀವನಾಗಿ ನೋಡುವವನು, ಎರಡಾಗಿ ಅದೇ ಬ್ರಹ್ಮ ಆಗುತ್ತಾ ಇದ್ದಾನೆ. ಉಪಾಸನಾ ಸಂದರ್ಭದಲ್ಲಿಯೂ ಬ್ರಹ್ಮವನ್ನು ಅದ್ವೈತವೆಂದೇ ಹೇಳುತ್ತಾ ಇದೆ. ಇದು ಶಂಕರರ ವಿಚಿತ್ರ ನೋಡಿ. ಅಭೇದಂ ಪ್ರತ್ಯುಪಾದಿಭೇದಂ ಅಭೇದಮೇವ ಬ್ರಹ್ಮಣ ಶ್ರಾವಯತಿ ಶಾಸ್ತ್ರಂ. ಇದು ಮುಖ್ಯ ವಿಷಯ. ಈ ಪಾಯಿಂಟನ್ನು ಇನ್ನು ಮುಂದೆ ಹೇಳೋಣ. ಚೆನ್ನಾಗಿದೆ. ಅತಶ್ಚ ನ ಭಿನ್ನಾಕಾರ ಯೋಗೋ ಬ್ರಹ್ಮಣಶಾಸ್ತ್ರೀಯ ಇತಿ ಶಕ್ಯತೆ ವಕ್ತುಂ ಭೇದಸ್ಯೋಪಾಸನಾರ್ಥತ್ವಾತ್ ಅಭೇದೇ ತಾತ್ಪರ್ಯಾತ್. ಭೇದವು ನಾನು ಉಪಾಸನ ಮಾಡ್ತಾ ಇದ್ದೀನಿ, ತೋರುವ ಪರಮಾತ್ಮ ಹೀಗಿದ್ದಾನೆ ಎನ್ನುವುದು ನಿಮ್ಮ ತೋರುವುದಂದರೆ ನಿಮ್ಮ ಮನಸ್ಸಿಗೆ ಅನಿಸುವುದು. ಪರಮಾತ್ಮ ಈ ಗುಣಗಳು, ಇಂಥವರಿದ್ದಾನೆ, ಇಂಥ ಮಹಿಮಾನ್ವಿತ ಪರಮಾತ್ಮಕ್ಕೆ ಇಷ್ಟಿಷ್ಟು ಮಹಿಮೆ ಇದೆ, ಹೀಗೆ ಇದ್ದಾನೆ ಎನ್ನುವುದು ಮನಸ್ಸಿನಲ್ಲಿಟ್ಕೋ. ಉಪಾಸನ ಮಾಡುವವನು ನಾನು, ಹಾಗೆ ತೋರುವನು ಪರಮಾತ್ಮ. ಹೀಗೆ ಇಟ್ಕೊಂಡರೆ ಇದು ಕೇವಲ ಉಪಾಸನಕ್ಕೋಸ್ಕರ ವಿಂಗಡ ಮಾಡಿ ಹೇಳಿದೆ. ಏಕೆ? ಉಪಾಸನ ನಡೆಯಬೇಕಲ್ಲವೇ? ಅಷ್ಟೇ ಹೊರತು ಸ್ವರೂಪವನ್ನು ತಿಳಿಸುವುದು ಅವನೇ. ಅದೇ ಪರಮಾತ್ಮ ನಿಮ್ಮ ಉಪಾಸಕನಾಗಿದ್ದಾನೆ, ಅದೇ ಪರಮಾತ್ಮ ಉಪಾಸ್ಯ ಸ್ವರೂಪವಾಗಿದೆ. ಪರಮಾತ್ಮ ಒಬ್ಬನೇ, ಅದ್ವಿತೀಯ ಬ್ರಹ್ಮವನ್ನೇ ಉಪಾಸ್ಯ ರೂಪವಾಗಿ, ಉಪಾಸಕನ ರೂಪವಾಗಿ ಹೇಳ್ತಾ ಇದೆ. ಉಪಾಸಕ ರೂಪೇಣ ತೋರುವುದು ಒಂದೇ ಅದ್ವಿತೀಯಂ ಬ್ರಹ್ಮ. ಅಂದರೆ ನೀವು ಉಪಾಸನ ಮಾಡುವಾಗ ನಾವು ಆಕ್ಷೇಪವಿಲ್ಲ. ನೋಡಿ, ನೋಡಿ, ನನ್ನ ಮನಸ್ಸು ಉಪಾಸನ ಮಾಡ್ತಾ ಇದೆ, ಮಾಡಲಿ. ಆ ಉಪಾಸನ ಮಾಡುವ ಮನಸ್ಸು ಬ್ರಹ್ಮೆ. ನಾನು ಬುದ್ಧಿ ಇದೆಲ್ಲ ಅದು ಸಚ್ಚಿದಾನಂದ ಸ್ವರೂಪವೇ. ನಮಗೆ ಇದೆಲ್ಲ ಅನಿಸುತ್ತಾ ಇದೆ, ಅನಿಸಿಕೆ ಎಲ್ಲವೂ ಹೀಗೆ ಪರಮಾತ್ಮ ಇಷ್ಟು ಮಹಿಮಾ, ಇಷ್ಟು ಶಕ್ತಿ, ಇಷ್ಟು ಗುಣಗಳು, ಅದೆಲ್ಲವೂ ಬ್ರಹ್ಮೆ. ಹಾಗೇ ನಿಮಗೆ ಅನಿಸುವ ಸಗುಣ ಪರಮಾತ್ಮವೂ ಅದ್ವೈತಂ ಬ್ರಹ್ಮೆ. ನಾನು ಆ ಪರಮಾತ್ಮನನ್ನು ನೆನಪಿಸ್ಕೊಳ್ತಾ ಇದ್ದೀನಿ, ಸ್ಮರಿಸುತ್ತಾ ಇದ್ದೀನಿ, ಧ್ಯಾನ ಮಾಡ್ತಾ ಇದ್ದೀನಿ, ನಾನು ಧ್ಯಾನ ಮಾಡ್ತಾ ಇದ್ದೀನಿ, ಇದು ಬ್ರಹ್ಮೆ. ಅಂದರೆ ಉಪಾಸನ ಮಾಡುವ ಉಪಾಸಕ ಯಾರನ್ನು ಉಪಾಸ್ಯ ಮಾಡ್ತಾ ಇದ್ದಾನೋ ಅದು ನಿಜವಾಗಿ ಎರಡೂ ಸೇರಿಕೊಂಡು ಅದ್ವೈತ ಬ್ರಹ್ಮವೇ. ಅಂದರೆ ಉಪಾಸ್ಯನ ಮಾಡುವಾಗಲೂ ನಿಜವಾಗಿ ಬ್ರಹ್ಮ ಅದ್ವೈತವೇ, ನಿಜವಾಗಿ ಉಪಾಸನ ಮಾಡುವಾಗಲೂ ಬ್ರಹ್ಮ ಅದ್ವೈತವೇ. ಅದು ಎಷ್ಟು ಚೆನ್ನಾಗಿದೆ ನೋಡಿ. ಇದು ಹೇಳುತ್ತಾ ಇದೆ, ಕೇವಲ ಉಪಾಸನಕ್ಕೋಸ್ಕರನೇ ಆ ತಾತ್ಕಾಲಿಕ ಭೇದ, ಮೇಲೆ ಭೇದ ಇಟ್ಕೋ. ಮೇಲೆ ಭೇದ ಇಟ್ಕೋ ಅಂದ್ರೇನು? ತಾನೇ ಕಂಡು ಬರುತ್ತದೆ. ಕಂಡು ಬರಲಿ. ನೋಡಿ, ಮೇಲೆ ಭೇದ ಮನಸ್ಸಿನ ಹಂತಕ್ಕೆ ಕಂಡು ಬರಲಿ, ಆದರೆ ಅದು ಆತ್ಮ ಹಂತದಲ್ಲಿ ಒಂದೇ ಎಂದು ತಿಳ್ಕೋ ಅಷ್ಟೇ.
ಆತ್ಮಹಂತ ಮನಸ್ಸಿನ ಹಂತದಲ್ಲಿ ನಾನು ಉಪಾಸಕ, ಅದು ಪರಮಾತ್ಮ, ಅದು ಸಗುಣ ಪರಮಾತ್ಮ ಎಂದು ತೋರಲಿ, ತೋರುವಾಗ ಉಪಾಸನ ಆಗಲಿ. ಆದರೆ ಈ ತೋರುವುದು, ಈ ಉಪಾಸನ ತನ್ನ ಸ್ವರೂಪದಲ್ಲಿ ಬ್ರಹ್ಮ ಎಂದು ತಿಳ್ಕೊ. ಉಪಾಸನ ನಡೆದರೆ ನಡೆಯಲಿ, ಅದೆಲ್ಲವೂ ಬ್ರಹ್ಮ ಎಂದು ತಿಳ್ಕೊ. ಉಪಾಸನವೆಲ್ಲ ಬ್ರಹ್ಮನೇ ಆಗಿಬಿಡ್ತದೆ. ಹಾಗೆ ಅಂದರೆ ಮನಸ್ಸಿನ ಹಂತದಲ್ಲಿ ಉಪಾಸನ ಇರಬಹುದು, ಆದರೆ ಸ್ವರೂಪ ಹಂತದಲ್ಲಿ ಅದು ಬ್ರಹ್ಮೇ. ಇದು ಶಾಸ್ತ್ರ ಹೇಳುತ್ತಿದ್ದು. ಅಂದರೆ ಕನ್ನಡಿಯಲ್ಲಿ ರೂಪ ತೋರಲಿ, ಕನ್ನಡಿಯಲ್ಲಿ ರೂಪ ತೋರುತ್ತಾ ಇದ್ದರೂ ಕನ್ನಡಿಗೆ ರೂಪ ಇಲ್ಲ ಎಂದು ಹೇಳುವುದರಲ್ಲಿ ತಪ್ಪೇನು? ನೀರು ನೀವು ಲೋಟದಲ್ಲಿ ಹಾಕಿದಾಗ ಲೋಟದ ಆಕಾರ ನಿಮಗೆ ತೋರಿದ್ದರು ನೀರಿಗೆ ಆಕಾರವಿಲ್ಲ ಅಂದರೆ ಹೇಳುವುದರಲ್ಲಿ ತಪ್ಪೇನು? ನೋಡಿ, ನೀರನ್ನು ಲೋಟದಲ್ಲಿ ಹಾಕಿದ್ದರೆ ಲೋಟದ ಆಕಾರ ಕಂಡು ಬರಲಿ, ಕಂಡು ಬಂದದ್ದು ನಾವು ತಪ್ಪೇನು ಹೇಳಲ್ಲ. ಕಂಡು ಬರುವುದು ನಿಜ, ರೂಪ ಇಲ್ಲದಿರುವುದು ನಿಜ, ಎರಡೂ ನಿಜ ಅಲ್ಲವೇ? ಅಂದರೆ ಲೋಟದಲ್ಲಿ ಹಾಕಿದ್ದಾಗ ಲೋಟ ಆಕಾರ ಕಂಡು ಬರ್ತಾ ಇದೆ, ಕಂಡು ಬರಲಿ. ಬರೀ ನಿಜವಾಗೇನು ಅಂದರೆ ಲೋಟವನ್ನು ಬಿಟ್ಟು ನೋಡಿದ್ದರೆ ನೀರಿಗೆ ತನ್ನ ರೂಪವಿಲ್ಲ, ಅದೇ ಸತ್ಯ. ರೂಪ ತೋರುವಾಗ ತೋರಬಹುದು ಮನಸ್ಸಿನ ಹಂತಕ್ಕೆ, ತನ್ನ ಸ್ವರೂಪದಲ್ಲಿ ತಾನೇ ತಾನು ಸತ್ಯ, ಅದ್ವಿತೀಯ. ಹಾಗೆ ಅದ್ವಿತೀಯವೂ ಸ್ವತಃಸಿದ್ಧ ಸತ್ಯ, ಇದೇನೋ ತೋರುವ ಸತ್ಯ. ಎರಡೂ ಸತ್ಯ ಆಗಬಹುದು, ಆದರೆ ಸತ್ಯದ ಮಟ್ಟ ಬೇರೆ. ಒಂದು ತೋರುವ ರೂಪ ಸತ್ಯ, ಒಂದು ಸ್ವತಃಸಿದ್ಧ ಸತ್ಯ. ಆ ಸತ್ಯ ಬೇರೆ, ಈ ಸತ್ಯ ತೋರುವನೇ ಅಷ್ಟೇ. ಈ ತೋರುವುದು ಇರುವುದಲ್ಲ, ತೋರಿದರೆ ತೋರಲಿ, ಬಟ್ ಇರುವಿಕೆ ಅಲ್ಲ, ಅದು ನೋಡ್ಕೊ. ಇರುವುದು ಮಾತ್ರ ಅದ್ವಿತೀಯ, ತೋರುವುದು ತೋರಲಿ. ತೋರುವುದು ತೋರುವಾಗ ತೋರುತ್ತಾ ಇಲ್ಲ ಎಂದು ಹೇಳ್ತಾ ಇಲ್ಲ. ತೋರುವುದು ತೋರುವಾಗ ತೋರಲಿ, ತೋರುವುದು ತೋರುವಾಗ ತೋರಲಿ. ತೋರಿದ ಮಾತ್ರದಿಂದ ಇರುವಿಕೆಗೆ ವ್ಯತ್ಯಾಸ ಇಲ್ಲ. ತೋರುವಾಗ ತೋರಲಿ, ತೋರುವಾಗ ತೋರಿದ್ದನ್ನು ತೋರುಕೋ, ಬಲಿಸ್ಕೊ. ತೋರಿದ್ದನ್ನು ತೋರಿದರೆ ಹಾಗೆ ನೋಡ್ಕೊ. ನೀವು ಹೇಗೆ ತೋರಿದ್ದರೆ ಹಾಗೆ ನೋಡ್ಕೊ. ನೀವು ನೋಡುತ್ತಾ ಅದು ತೋರುತ್ತಾ ಇದ್ದರೆ ನೋಡ್ಕೊ, ಅದು ತೋರಲಿ. ಅದಕ್ಕೆ ನಮಗೆ ಆಕ್ಷೇಪವಿಲ್ಲ. ಬಟ್ ಇರುವುದು ಮಾತ್ರ ಹಾಗೆ ಇಲ್ಲ, ಅದ್ವಿತೀಯ ಸ್ವರೂಪದಲ್ಲಿ ಆ ತರಹ ಇಲ್ಲ. ಅದು ಬೇಕು ಅಲ್ಲವೇ? ತಾನು ಸ್ವತಃಸಿದ್ಧವಾಗಿರುವಾಗ ಅದಿಲ್ಲ, ಅಷ್ಟೇ ತಿಳ್ಕೊಳ್ಳಬೇಕು. ಆಯಿತು, ಇದರ ಕುರಿತು ಇನ್ನೂ ಇದೆ, ನಾಳೆ ಹೇಳೋಣ. ಓಂ, ನಾಳೆ ಅಂದರೆ ನಾಡಿದ್ದು ಮುಂದಿನ ಪಾಠ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್. ಓಂ ಶಾಂತಿ ಶಾಂತಿ.